ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಉಗರೆ. ಭಾರತೀಯ ಜನತಾ ಪಕ್ಷ ಮತ್ತೊಂದು ಸುತ್ತಿನ ಆಪರೇಷನ್ ಕಮಲಕ್ಕೆ ಸಿದ್ಧತೆ ಮಾಡ್ಕೊಂಡಿದೆಯಾ ಅಂಥದ್ದು ಅನುಮಾನ, ಕ್ಲಿಯರ್ ಕಟ್ ಪಿಕ್ಚರ್ ಇವತ್ತು ಎದ್ದು ಕಾಣ್ತಾ ಇದ್ದು. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ನಿವಾಸ ಏನಿದೆ ಧವಳಗಿರಿ ಬಹಳ ಗಿಜಿಗಿಜಿ ಎಂದು ಕೂಡಿತ್ತು. ರಾಜಕೀಯ ಚಟುವಟಿಕೆಗಳ ಕೇಂದ್ರ ಆಗಿತ್ತು. ಇನ್ನೊಂದು ಕಡೆ ಕಾಂಗ್ರೆಸ್ನ ಅತೃಪ್ತ ನಾಯಕ ರಮೇಶ್ ಜಾರಕಿಹೊಳಿ ನೇತೃತ್ವದ ಶಾಸಕರು ಕೂಡ ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ, ಇನ್ನೇನಾಗಿ ಹೋಗುತ್ತೋ ಅನ್ನುವಂಥ ಒಂದು ಟೆನ್ಷನ್. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಕೂಲ್ ಆಗಿರಿ ಅಂತ ಹೇಳಿದೆ. ಇದಕ್ಕೆ CM ಕುಮಾರಸ್ವಾಮಿ ಹೇಳಿದ್ರೆ ನಾವೇನು ಕಮ್ಮಿ ಅಂದರೆ ನಮಗೂ ಗೊತ್ತು ಆಪರೇಷನ್ ಕಮಲ ಅಂತ. ಹಾಗಾದ್ರೆ ಮುಂದಿನ ವಾರ ಏನಾಗುತ್ತೆ? ಇದೇ ಹೊತ್ತಿನ ಚರ್ಚೆ. ಆಪರೇಷನ್ ಕಮಲ ಭಾಗ 2. ಇವತ್ತು ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಕಾಂಗ್ರೆಸ್ BJP ಪಡಸಾಲೆಯಲ್ಲಿ? ಆಪರೇಷನ್ ಕಮಲದ್ದೇ ಚರ್ಚೆ. ಸೆಪ್ಟೆಂಬರ್ 16 ನಂತರ ಏನಾಗೋಗ್ಬಿಡುತ್ತೆ? ಅನೇಕ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವು ಸರ್ಕಾರ ಮಾಡ್ತೀವಿ ಅಂತ BJP ನಾಯಕರು ಹೇಳ್ತಿದ್ದಾರೆ. ನಾವು ಕಾಂಗ್ರೆಸ್ ಬಿಡಲ್ಲ, BJP ಸೇರಲ್ಲ, ನಮಗೆ ಅಸಮಾಧಾನ ಇದೆ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಕಾಂಗ್ರೆಸ್ ಪಾಳ್ಯದಿಂದ ರಮೇಶ್ ಜಾರಕಿಹೊಳಿಯಿಂದ ಅವ್ರ ಜೊತೆ ಕೂರಿಸ್ಕೊಂಡಂತ ನಾಯಕರು ಏನೇನು ಮಾತಾಡಿದ್ರು ಒಂದ್ಸಲ ಕೇಳಿಸ್ಕೊಳ್ಳಿ. ನಮ್ಮ ಸಿಟ್ಟಿದೆ ನಾವು ಏನು ನಮ್ಮ ಪಕ್ಷದ ಮೇಲೆ ಸಿಟ್ಟು ಸಾಧ್ಯ ಇಲ್ಲ. ನಮ್ಮ ಪಕ್ಷದಾಗ ಪ್ರಜಾವ್ಯವಸ್ಥೆಯಲ್ಲಿ ನಮ್ಮ ಸಿಟ್ಟನ್ನು ಹೇಳೋದು ನಮ್ಮ ಕರ್ತವ್ಯ. ಸುಖ ಅಂತ ಆಗಿದೆ. ದಯವಿಟ್ಟು ಮುಗಿಸಿ ಭರವಸೆ ಕೊಟ್ಟಿದ್ದಾರೆ ಸರ್ ಪರಮೇಶ್ವರ್ ಮತ್ತೆ ಭರವಸೆ ಹೇಳಕ್ ಬರೋದಿಲ್ಲ. ನೋಡಿ, ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಗೊತ್ತಿಲ್ಲ. ಖಂಡಿತವಾಗಿ ಬಂಡಾಯ ಅಂತೂ ಯಾವತ್ತೂ ಇಲ್ಲ ನಮ್ಮಲ್ಲಿ. ನಾವೆಲ್ಲರೂ ಒಟ್ಟಾಗಿದ್ದೀವಿ ಇವತ್ತು. ಇಲ್ಲ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಂತ ಸಮಸ್ಯೆನೇ ಬರೋದಿಲ್ಲ. ಇವತ್ತು ಕಾಂಗ್ರೆಸ್ ಇವತ್ತೇನು ವರಿಷ್ಠರು ಇವತ್ತು JDS ಜೊತೆಗೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು 5 ವರ್ಷಗಳ ಕಾಲ ಕೂಡ ಪೂರ್ಣ ಮಾಡ್ತೀವಿ ಅಂತೇಳಿ ವಿಶ್ವಾಸ ನನಗಿದೆ. ಕರಿತಾ ಇರ್ತಾರೆ, ಅದು ಬೇರೆ. ಬಟ್ ಹೋಗೋರು ಬೇಕಲ್ಲ. ನಾವು ಇವತ್ತೊಂದು ಪಕ್ಷದಿಂದ ಆಯ್ಕೆ ಆಗಿದ್ದೇವೆ. ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಲ್ಲ. ಆದರೆ ಅವ್ರ ಕರೆಯನ್ನು ತಿರಸ್ಕಾರ ಮಾಡಿದ್ದೇವೆ ನಾವು. ಇಲ್ಲ ಕಾಂಗ್ರೆಸ್ ಬಿಡಲ್ಲ. ಎಸ್ ಇರುತ್ತೆ. ಹೌದೌದು. ಆದರೆ ಸಚಿವ ಸ್ಥಾನ ನ್ಯಾಯವಾದ ಹಕ್ಕು ನಮ್ಗೆ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನು BJP ನಾಯಕರು ಕೂಡ ಯಡಿಯೂರಪ್ಪ ಎಂದು ಹಿಡಿದು ಶೋಭಾ ಕರಂದ್ ಅನೇಕ ನಾಯಕರು ಮಾತಾಡಿದ್ರು. ಈಗಲೂ ಕೂಡ ಮಾತಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಇರ್ಬೋದು, ಸುರೇಶ್ ಅಂಗಡಿ, ಎಲ್ಲ ಜಿಲ್ಲೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅದೇನು ಮೆಸೇಜ್ ಪಾಸ್ ಆಗಿದೆ, ಏನದು ಸಂಚಲನ ಗೊತ್ತಿಲ್ಲ. ಅನೇಕರು ಮಾತಾಡಿದ್ದಾರೆ. ನಮ್ಗೇನ್ರಿ ಸರ್ಕಾರ ಬೀಳಿಸೋ ದರ್ದಿಲ್ಲ, ಅವರಾಗೆ ಅವ್ರು ಬಿದ್ದು ನಾವು ಸುಮ್ಮನೆ ಕೂರ್ತೀವಿ ಅಂದ್ರೆ ನಾವೇನು ಸನ್ಯಾಸಿಗಳಲ್ಲ. ಹಾಗಾದ್ರೆ ಏನು ಮೆಸೇಜ್ ಪಾಸ್ ಆಗ್ತದೆ BJP ನಾಯಕರ ಮಾತಿನ ದಾಟಿ ನೋಡೋಣ. ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲ. ಕೇಳು, ಅವ್ರನ್ನ ವಿಚಾರಿಸು. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಇವತ್ತೇನು ಆಪರೇಷನ್ ಕಮಲ ಮತ್ತೊಂದು ನಾವು ಮಾಡುವಂಥ ಯಾವುದೇ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಅವರೊಳಗೆ ಒಳ ಜಗಳ ಇದೆ, ಒಳ ಬೇಗುದು ಇದೆ. ಈ ರೀತಿ ಮಾಡುವಂಥದ್ದು ಏನಲ್ಲ ಪ್ರವೃತ್ತಿ. ಇದು ಕೇವಲ ಕಾಂಗ್ರೆಸ್ಸು ಮತ್ತು JDS ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಎಲ್ಲ ಒಂದು ಸಬೂಬನ್ನು ಮಾಡ್ತಾ ಇದ್ದಾರೆ. BJP ಹೆಸರು ತೊಗೊಂಡ್ಬರ್ತಾ ಇದ್ದಾರೆ. ಅಲ್ಲ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. BJP ಅವಕಾಶ ಬಂದಾಗ ಕಣ್ಣು ಮುಚ್ಚಿಕೊಳ್ಳುವಂಥ ಪಾರ್ಟಿ ಅಲ್ಲ. ನಾವು ನಮಗೆ ಈ ಸಮ್ಮಿಶ್ರ ಸರ್ಕಾರ ತಾನಾಗೇ ಪತನ ಆಗುತ್ತೆ. ಹಾಗಾಗಿ ಅದನ್ನು ಬೀಳಿಸುವಂಥ ಇಚ್ಛೆ ನಮ್ಮಲ್ಲಿ ಇಲ್ಲ. ಈ ಅಪವಿತ್ರ ಮೈತ್ರಿಯ ಪಾಪದ ಭಾರಕ್ಕೆ ಒಂದು ದಿನ ಅವರೇ ಕುಸಿತಾರೆ ಅನ್ನುವಂಥದ್ದನ್ನ ನಾವು ಮೊದಲ ದಿನದಿಂದ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಮತ್ತು ಜನತಾದಳದ ಸರ್ಕಾರ ಕುಸಿದು ಬಿದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಹೊಣೆ ಅಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಬಹಳ ಲೆಕ್ಕಾಚಾರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಲೆಕ್ಕಾಚಾರವೇ ಬೇರೆ, ಕಾಂಗ್ರೆಸ್ನ JDSನ ಲೆಕ್ಕಾಚಾರವೇ ಬೇರೆ. ಇದ್ರ ಮಧ್ಯೆ ಮುಂದಿನ ವಾರ ಏನಾಗುತ್ತೆ? ಗೌರಿ ಗಣೇಶ ಹಬ್ಬದ ನಂತರ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೆ? ಕಾಂಗ್ರೆಸ್ JDS ಹೇಳ್ತಾರೆ ಏನೂ ಆಗಲ್ಲ ರೀ, ನೀವೊಂದು ಚರ್ಚೆ ಮಾಡ್ಬೋದಷ್ಟೇ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಚರ್ಚೆ ಮಾಡ್ತಾ ಜೊತೆಗಿದ್ದಾರೆ ಕಾಂಗ್ರೆಸ್ ನಿರ್ಣಾಯಕರು, ಮಾಜಿ ಶಾಸಕಂತ MD ಲಕ್ಷ್ಮಣ್, JDS ನಿರ್ಣಾಯಕರು ಆಗ್ತಾರಂತ LR ಶಿವರಾಮೇಗೌಡ ಇದ್ದಾರೆ, BJP ನಿರ್ಣಾಯಕರು ಆಗ್ತಾರಂತ ಡಾಕ್ಟರ್ ವಾಮನಾಚಾರ್ಯ ಇದ್ದಾರೆ. ಸೊ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಏನಿವತ್ತು ಕಾಂಗ್ರೆಸ್ BJP ನಾಯಕರು ಏನೇ ಹೇಳ್ಕೋಬೋದು. ನೋಡಿ, ನಮ್ಗೆ ಸಂಬಂಧ ಇಲ್ಲ ಅವ್ರ ಮನೆ ವಿಚಾರ. ಕಾಂಗ್ರೆಸ್ JDS ಹೇಳಿದ್ರೆ ಇಲ್ರಿ ನೀವು ಸುಳ್ಳು, ಇವೆಲ್ಲ ಈ ದಿನನಿತ್ಯ ಅಂತ ಸುದ್ದಿ ಮಾಡಿ ಚರ್ಚೆ ಮಾಡ್ತಾ ಇದ್ರಿ. BJP ನಮ್ಮ ಸರ್ಕಾರ ಅಸ್ಥಿರ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ, ಸುಳ್ಳು ಅಂತ ಹೇಳ್ತಾರೆ. ಹಾಗಾದ್ರೆ ಈ ದೃಶ್ಯ ನೋಡ್ಕೊಂಬಾಡಿ ಏನಿದೆ ಅಂತ. ಇದು ಡಾಕ್ಟರ್ ವಾಮನಾಚಾರ್ಯ, ಇವ್ರು ಯಾರು ಶಾಸಕರು? ಇವರು ಗೊತ್ತಾಯ್ತಾ? ಯಾದವಾಡ ಅವರು, ನಿಮ್ಮ ರಾಮದುರ್ಗ ಶಾಸಕರು ಮಹದೇವಪ್ಪ ಯಾದವಾಡ ಯಾರ ಮನೆ ಮುಂದಿದ್ದಾರೆ? ರಮೇಶ್ ಜಾರಕಿಹೊಳಿ ಮುಂದಿದ್ದಾರೆ. ಏನಕ್ಕೆ ಹೋಗಿದ್ದಾರೆ ಡಾಕ್ಟರ್ ವಾಮನಾಚಾರ್ಯ? ನಂಗೆ ಗೊತ್ತಿಲ್ಲ. ಎಸ್, ನಾನು ಲಕ್ಷ್ಮಣ್ ನಿಮ್ಮನ್ನೇ ಕೇಳ್ತೇನೆ. ನಿಮ್ಮ ಜಿಲ್ಲೆಯ ಶಾಸಕರು ರಮೇಶ್ ಜಾರಕಿಹೊಳಿ ಮನೆ ಹತ್ರ ಹೋಗಿದಾರಪ್ಪ ಇವತ್ತು.
ಅಲ್ಲ ಮಹದೇವಪ್ಪ ಯಾದವ್ ಒಡಾಯ್ಕೆ ಅಂದ್ರೆ ಜಿಲ್ಲಾ ಮಂತ್ರಿಗಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇವತ್ತೇ ಹೋಗ್ಬೇಕಾಯ್ತು. ದಿನ ಹಿಡಿಯಲ್ವಲ್ಲ, ಇವತ್ತು ಹಿಡಿತಾ ನೀವು ದಿನ ಹಿಡಿದ್ರೆ ಗೊತ್ತಾಗಿರೋದು. ಹೌದು. ಸೊ ಇವತ್ತೇನು ವಿಶೇಷ ಏನಿಲ್ಲ. ರಮೇಶ್ ಜಾರಕಿಹೊಳಿ ಮನೆಗೆ ಬಿಜೆಪಿಯ ಶಾಸಕರು ಹೋಗಿ ಭೇಟಿ ಮಾಡಿದ್ರು. ತಪ್ಪೇನಿದೆ? ಈಗ ಒಬ್ಬ ಜಿಲ್ಲಾ ಮಂತ್ರಿ ಮನೆಗೆ ಯಾವ ಪಾರ್ಟಿ ಪಕ್ಷ ಏನಿದೆ ಅದಕ್ಕೆ ಕೆಲಸಗಳಾಗಬೇಕಾದ್ರೆ ಈ ಮಸ್ಟ್ ಗೋ. ಸೊ ಇವತ್ತೇನು ವಿಶೇಷ ಏನಲ್ಲ ಅದು. ಅಲ್ಲ, ನೀವು ವಿಶೇಷ ಮಾಡ್ಕೊಂಡಿದ್ದೀರಿ. ಅಲ್ಲ, ನಾ ದೃಶ್ಯ ನೋಡ್ತೀನಿ. ಕ್ಯಾಮ್ರಾ ಅಲ್ಲಿದೆ, ನನಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಈ ರಾಜ್ಯದ ಜನತೆ ಪರವಾಗಿ ನೀವು ಮಾಧ್ಯಮದವರು ಇವತ್ತು ರಾಜಕಾರಣದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಜೊತೆಗೆ ಮಾಧ್ಯಮದ ಒಂದು ದೊಡ್ಡ ಕಾರ್ಯ ಆಗ್ಬೇಕು. ಈ ಸರ್ಕಾರ 5 ವರ್ಷ ಇರಬೇಕು ಅಂತ ಹೇಳಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ನಮಗೂ ಸಹಿತ ನೀವು ನಮ್ಮನ್ನ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನೀವು ಜನಸೇವೆ ಸರಿಯಾಗಿ ಆಗ್ತಾ ಇಲ್ಲ, ನೀವು ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಒಂದು 6 ತಿಂಗಳು 1 ವರ್ಷ ನಮಗೆ ಟೈಮ್ ಕೊಟ್ಟು, ಬ್ರೀತಿಂಗ್ ಟೈಮ್ ಕೊಟ್ಟು ನೀವು ಇದನ್ನೆಲ್ಲ ಮಾಡಿದ್ರೆ ನಾನು ನಿಮ್ಮನ್ನು ಕೇಳ್ತೀನಿ, ಅದ್ರಲ್ಲಿ ತೊಂದರೆ ಇಲ್ಲ ಅಂತ. ಇನ್ನೂ 2 ತಿಂಗಳ 3 ತಿಂಗಳು ಆಗ್ಲಿಲ್ಲ, ಎಲ್ಲರ ಮೇಲೆ ಅಲ್ಲ, ಒಂದ್ ನಿಮಿಷ ನೀವು ಕೇಳ್ತಾ ಇದ್ದೀರಿ, ಯಾರು ಕೇಳ್ಬೇಕಾಗಿಲ್ಲ ಸರ್. ನೋಡಿ, ಇದ್ದಿದ್ದೆ 15 ದಿನ ಒಂದ್ ತಿಳ್ಕೊಳ್ಳಿ ಸತೀಶ್. ನಾನು ಡಿಬೇಟ್ ಮಾಡ್ತೀನಿ. ಇದನ್ನ ಯಾಕೆ ತೋರಿಸ್ತಾ ಅಂದ್ರೆ ಇವತ್ತು ನಡೆದಂತ ಗಂಟೆಯಿಂದ ನಡೀತಾ ಇದೆ ಡೆವಲಪ್ಮೆಂಟ್. ನಾನು ಡಾಕ್ಟರ್ ಅಮಲಾಚಾರ್ಯ ಡಿಬೇಟ್ ಶುರು ಮಾಡಿ ನಾನು, ಯಾಕಂದ್ರೆ ಅದನ್ನ ನಿಮಗೆ ಸಾಂಕೇತಿಕವಾಗಿ ದೃಶ್ಯ ತೋರಿಸಿದ್ದು. ಸೊ ವಾಟ್ ಪೊಲಿಟಿಕಲ್ ಪಿಕ್ಚರ್ ಅಂತ ಹೇಳುದು. ನೀವು ಅಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹೋಗಿದಾರೋ, ಜಿಲ್ಲಾ ನೀವು ಡಿಫೆಂಡ್ ಮಾಡ್ಕೊಂಡಲ್ಲ, ಅಗ್ರಿ ಆಯ್ತು. ಅವರು ರಾಜಕೀಯ ಕಾರಣಕ್ಕೆ ಹೋಗಿಲ್ಲ. ನನ್ನ ಪ್ರಕಾರ ಯಾದವ್ ನನಗೂ ಕೂಡ ಆತ್ಮೀಯ ಸ್ನೇಹಿತರೆ. ಅವರು ಯಡಿಯೂರಪ್ಪನವ್ರ ರೈಟ್ ಹ್ಯಾಂಡು. ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಗೂ ತುಂಬಾ ಆಪ್ತರು. ಮತ್ತೆ ಅಲ್ಲಿ ಕಾಂಗ್ರೆಸ್ ಯಾಕೆ ಸೋಲ್ತು, ಯಾರ ಕಾರಣ, ಅದು ಚರ್ಚೆ ಆಮೇಲೆ ಮಾಡಿ. ಅಲ್ಲೂ ಕೂಡ ಏನಾಯ್ತು ರಾಜಕೀಯವಾಗಿ ಆ ಕ್ಷೇತ್ರದಲ್ಲಿ, ರಾಮದುರ್ಗದಲ್ಲಿ. ಡಾಕ್ಟರ್ ಅಮಲಾಚಾರ್ಯ, ಆಪರೇಷನ್ ಕಮಲ ಭಾಗ 2 ಮಾಡದೆ ಹೋದ್ರೆ ಯಡಿಯೂರಪ್ಪನವ್ರಿಗೆ ಮತ್ತೆ CM ಆಗೋ ಯೋಗ ಇಲ್ಲ. ಅಥವಾ ರಮೇಶ್ ಜಾರಕಿಹೊಳಿ ಜೊತೆ ಬರ್ತಕ್ಕಂಥ ಶಾಸಕರು ನಂಬ್ಕೊಂಡು ಇವತ್ತು ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಗೋವಿಂದ ಕಾರಜೋಳ, ಉಮೇಶ್ ಕತ್ತಿ. ಏನು ಇವತ್ತೇನು ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಏನಾದ್ರು ಮೊದಲೇ ಪೂರ್ವನಿಗದಿತ ಸಭೆ ಇತ್ತಾ? ಅಥವಾ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೋಲು ಗೆಲುವಿನ ಬಗ್ಗೆ ಆತ್ಮಾವಲೋಕನ ಸಭೆ ಇತ್ತಾ? ಏನು ಇವತ್ತು ಇಷ್ಟೊಂದು ಆಕ್ಟಿವ್ ಆಯ್ತಲ್ಲ ಬಿಜೆಪಿಯ ನಾಯಕರು ಧವಳಗಿರಿಯಲ್ಲಿ? ರಾಜ್ಯದಲ್ಲಿ ಅಂದ್ರೆ ಬಿಜೆಪಿ ಯಾವ ದಿವಸ ಸರ್ಕಾರವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲೋ ಅವತ್ತಿನಿಂದನೇ ಒಂದು ಅತಂತ್ರ ಸ್ಥಿತಿ, ಒಂದು ಡೌಟ್ ವಾತಾವರಣ ಕರ್ನಾಟಕದಲ್ಲಿ ನಿಮ್ಗಂತ ನಾವು ಸರ್ಕಾರ ಮಾಡಬಾರ್ದು ಡೌಟ್ ನಿಮ್ಗೆ ಅವರಲ್ಲ. ಅಂದ್ರೆ ಈ ಸರ್ಕಾರ ಉಳಿಯುತ್ತೋ ಇಲ್ಲೋ ಅನ್ನೋದು. ಯಾಕೆಂದ್ರೆ 2 ಸಣ್ಣ ಪಾರ್ಟಿಗಳು ಯಾವ ನಿನ್ನೆನೆ ಇಲೆಕ್ಷನ್ ನಲ್ಲಿ ಹೊಡೆದಾಡಿದ್ವು, ನಿನ್ನೆನೆ ಇವತ್ತು ಬೆಳಗ್ಗೆ ನಾವು ಸರ್ಕಾರ ಮಾಡ್ತೇವೆ ಅಂತ ಬಂದಾಗ ಈ ಸರ್ಕಾರ ಬಹಳ ದಿವಸ ಉಳಿಯಲ್ಲ. ಇದನ್ನು ಸಿದ್ದರಾಮಯ್ಯನವರು 4-6 ಸಲ ಹೇಳಿ ತೋರಿಸಿದ್ದಾರೆ. ಮತ್ತು ಒಟ್ಟು ರಾಜ್ಯದಲ್ಲಿ ನಡೀತಿರುವಂತಹ ದಿನನಿತ್ಯದ ಬೆಳವಣಿಗೆ ಈ ಸರ್ಕಾರ ನಡೆಯಲ್ಲ. ಈ ಸರ್ಕಾರ ಅಭದ್ರ ಇದೆ. ಈ ಸರ್ಕಾರ ಗಟ್ಟಿಯಾದಂಥ ಫೌಂಡೇಶನ್ ಇಲ್ಲ. ಈ ಸರ್ಕಾರಕ್ಕೆ ಎರಡೂ ಪಕ್ಷಗಳನ್ನು ಜೊತೆ ತಗೊಂಡು ಹೋಗುವಂಥ ನಾಯಕತ್ವ ಇಲ್ಲ ಅನ್ನೋದು ಪದೇ ಪದೇ ಬರ್ತಿರುವಾಗ ಈ ಥರದ ಇನ್ಸ್ಟೆಬಿಲಿಟಿ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ನಿರ್ಮಾಣ ಆಯಿತು. ಇದಾದ ನಂತರ ಏನಾಯಿತು ಅಂದರೆ ಬೇರೆ ಬೇರೆ ಗ್ರೂಪ್ಗಳು, ಕಾಂಗ್ರೆಸ್ನಲ್ಲಿ ಕೆಲವ್ರಿಗೆ ಅನ್ನಿಸ್ತು ಏನಾಗುತ್ತೋ ಏನೋ, ಅವ್ರೇನು ಬಿಟ್ಟು ಬಂದಿದ್ದಾರೆ ಬರ್ತಾರೆ ಅಂತ ನಾನು ಹೇಳಿಲ್ಲ. ಆದರೆ ಅನ್ಸೋದು ಸಹಜವಾಗಿದ್ದಿದೆ, ಈ ಸರ್ಕಾರ ಉಳಿಯುತ್ತಾ ಇಲ್ಲಪ್ಪ, ನಾವು ನಂಬದು ನೋಡ್ಕೊಳ್ಳೋಣ. ಇನ್ನೊಬ್ಬರಿಗೆ ಅನ್ಸುತ್ತೆ ನನಗೆ ಅಸಮಾಧಾನ ಆಗಿದೆ, ನಾ ಮಂತ್ರಿ ಆಗಿಲ್ಲ, 2-3 ಸಲ 5 ಸಲ MLA ಆದ್ಮೇಲೂ ನನ್ನ ಗತಿ ಏನು, ನನ್ನ ಫ್ಯೂಚರ್ ಏನು, ನಾನು ಏನಾದರೂ ಒಂಚೂರು ಮಾಡಿ ನೋಡಿ. 3 ಸಲ 4 ಸಲ ಗೆದ್ದಿರೋರು ಅವರು ಮಂತ್ರಿ ಆಗಿಲ್ಲ. ಅದು ನಮಗೆ ಸರ್ಕಾರ ಈಗ ನಾವು ಮಾಡಕ್ಕಾಗಿಲ್ಲ. ಇದು ವಿರೋಧ ಬೇಗುದಿ ಏನಿದೆ ಎಲ್ಲರಲ್ಲಿ ಇಂಥವು ಒಂದಿಷ್ಟು ಜನ ಇರ್ತಾರೆ, ಯಾವಾಗಲೂ ಇರ್ತಾರೆ. ಈಗ ನಾಳೆ ನಮ್ಮದು ಪಾರ್ಟಿ ಕೂಡ ಚಿಕ್ಕ ಪಾರ್ಟಿ ಇದ್ದಿದ್ರೆ ನಮ್ಮಲ್ಲಿ ಆಗ್ತಿತ್ತು. ಇವತ್ತು ನಾವು 104 ಸ್ಥಾನಗಳನ್ನು ಗೆದ್ದಿರೋದ್ರಿಂದ ಇಂದಿಲ್ಲ ನಾಳೆ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದೇ ಬರುತ್ತೆ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿ ಇರೋದ್ರಿಂದ ಪ್ರಾಕ್ಟಿಕಲಿ ನಮ್ಮವ್ರು ಯಾರೂ ಅಲ್ಲಿ ಹೋಗೋಕ್ಕೆ ಯೋಚನೆ ಮಾಡಲ್ಲ. ಆದರೆ ಅಲ್ಲಿರುವಂಥ ಚಿಕ್ಕ ಪಕ್ಷದಿಂದ ಒಡೆದು ಬಂದು ಇನ್ನೊಂದು ಕಡೆಗೆ ಸೇರ್ಕೊಳ್ಳೋದ್ರಿಂದ ಇಲ್ಲೇನಾದ್ರು ಸರ್ಕಾರ ನಿರ್ಮಾಣ ಆಗುತ್ತಾ, ನಮಗೇನಾದ್ರು ಮಂತ್ರಿ ಆಗುವಂಥ ಚಾನ್ಸ್ ಸಿಗುತ್ತಾ ಅನ್ನೋ ಪ್ರಯತ್ನದಲ್ಲಿ ಎರಡೂ ಪಕ್ಷದವರು ಇದ್ದಾರೆ. ಡಾಕ್ಟ್ರೆ, ಇವತ್ತು ಬೆಳಿಗ್ಗೆಯಿಂದ ಸಂಜೆ ಈಗಲೂ ಕೂಡ ನಿಮ್ಮ ಪಕ್ಷದ ನಾಯಕರುಗಳು ಸಭೆ ಮೇಲೆ ಸಭೆ ಸೇರ್ತಾ ಇದ್ದಾರೆ. ಅದರ ಅರ್ಥ ಇದು ಮುಂದಿನ ಸಂದರ್ಭದಲ್ಲಿ ಆಗ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ನೀವು ಅದರ ಏನೇನು ಕ್ಲೇಮ್ ಮಾಡ್ಕೊಳ್ತೀರಿ? ಅದರ ಲಾಭ ಏನಿದೆ ಅದು ನಿಶ್ಚಿತವಾಗಿಯೂ ನಾವು ತಗೊಳ್ತೇವೆ. ಅಲ್ಲೇ ಸರ್ಕಾರ ಬೀಳ್ತಿದ್ರೆ ನಾವು ಸರ್ಕಾರ ಫಾರ್ಮ್ ಮಾಡ್ತೇವೆ. ಅದು ನಿಮ್ಗೆ ಇರೋದು 104 ತಾನೆ? ಇರೋದು 104 ಇದ್ರು ಕೂಡ ಈಗ ಅವ್ರಿಗೆ ಗೊತ್ತಿದೆ ಯಾರು ಈಗ
ಇರುವಂತ ಸರ್ಕಾರವನ್ನು ಬೀಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಒಂದೊಂದು ಒಪ್ಕೊಂಡಿರಿ. ಸೊ ನೀವು ಪೊಲಿಟಿಕಲಿ ಏನೇ ಚಾಲೆಂಜ್ ಬಂದ್ರು ಕೂಡ ನೀವು ಅದನ್ನ ಸ್ವೀಕರಿಸಕ್ಕೆ ರೆಡಿ ಇದೀರಿ. ಸೊ ಸರ್ಕಾರ ಚಾಲೆಂಜ್ ಅಂದ್ರೆ ಏನಿವತ್ತು ಅವರು ನಿಮ್ ಜೊತೆ ಕಾಂಗ್ರೆಸ್ ಸಂಪರ್ಕದಲ್ಲಿ ನಾವು 104 ಇದ್ದೇವೆ, ನಾವು ಸರ್ಕಾರ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ನಮ್ ಕಡೆ ಎರಡು ನಡೀತಾ ಇದೆ, ಮಾಡ್ಲಿಲ್ಲ. ಅಲ್ಲ, ಆಪರೇಷನ್ ಕಮಲ ಅನ್ನೋದಕ್ಕಿಂತ ನೀವು ವಿರೋಧಿ ಪಾಳ್ಯದಲ್ಲಿ ಅಥವಾ ಇವತ್ತಿನ ಕಾಂಗ್ರೆಸ್ ಜನತಾದಳದ ಪಾಳ್ಯದಲ್ಲಿ ಏನ್ ನಡೆದಿದೆ? ಶಿವರಾಮೇಗೌಡರು ಒಂದು ವಾರದಿಂದ ಇದನ್ನ ಬಹಳ ಅಧಿಕೃತವಾಗಿ ಇದೇ ಸ್ಟುಡಿಯೋದಲ್ಲಿ ಒಪ್ಕೊಂಡಿದ್ದಾರೆ, ನಡೀತಾ ಇದೆ. ನಾನು ಶಿವರಾಮೇಗೌಡ್ರೆ ವಾಮನಾಚಾರ್ಯರು ಬಹಳ ತುಂಬಾ ಸಿಂಪಲ್ ಆಗಿ ಹೇಳಿದ್ರು, ನೋಡಿ ಅವ್ರು ಬಿದ್ರೆ ನಾವು ಮಾಡ್ತೀವಿ, ನಮ್ಮ ಹತ್ರ 104 ನಿಜ ವಾಸ್ತವ, ರಾಜಕೀಯವಾಗಿ ನಾವು ಏನ್ ಮಾಡ್ಬೇಕು ಅನ್ನೋದು ಯಾರು ಕೂಡ ಹೇಳಲ್ಲ. ಈ ನಿಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಕೂಡ ಹೇಳಿದ್ರು, ಅಲ್ರಿ ಅವ್ರು 104 100 ಇರೋದು ಹೆಂಗ್ ಮಾಡ್ತಾರೆ? ನನಗೂ ಗೊತ್ತು 4 ಇರೋರಿಗೆ ಯಾವ ತರ ಟಾಂಗ್ ಕೊಡ್ಬೇಕು, ನಮ್ಮ ಜೊತೆಗೂ 5 ಜನ ಬಿಜೆಪಿ ಶಾಸಕರು ನಾವು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ನಿಮಗೆ ಆತಂಕ ಶುರು ಆಗಿದೆ. ಬಿಜೆಪಿಯ ನಾಯಕರು ನಿಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನಿಮ್ಮ ಅತೃಪ್ತ ಶಾಸಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. 14-15 ಜನ ಕಾಂಗ್ರೆಸ್, 3 ಜನ JDS ಅಂತೇಳಿ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಶಾಸಕರು ಗಟ್ಟಿ ಇಟ್ಕೋಬೇಕಾದಂತ ಅನಿವಾರ್ಯ ಸ್ಥಿತಿ, ನೀವು ಆತಂಕ. 37 ಸಂಖ್ಯೆ ಇದೆಯಲ್ಲ, ಅಷ್ಟಿಟ್ಕೊಂಡೇ ಇಷ್ಟ ಆಟ ಆಡಿಸ್ತಾ ಇದ್ದಾರೆ. 104 ಯಾಕೆ ಮಾತಾಡಬಾರ್ದು? ನಾನು ಬೆಳಿಗ್ಗೆಯಿಂದ ನಿಮ್ಮ ಮಾಧ್ಯಮ ದೃಶ್ಯಗಳಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ಸಹಿತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದವರು ನೀವು ಹೇಳಿದಂಗೆ ಎಲ್ಲಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ನುಗ್ಬಿಡೋಣ ಅಂತ ಬೆಳಗ್ಗಿಂದ ಮಾತಾಡಿದ್ದ ದಾಟಿ ನೋಡಿ. ಈಗಲೂ ಪ್ರಹ್ಲಾದ್ ಜೋಶಿ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಕೇಳಿ ಸರ್ಕಾರ ಮಾಡಾರ? ಮೋದಿ ಮಾಡಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಅವರು ಯಾರಾದ್ರೂ ಈ ಕಡೆಯಿಂದ ಬಂದ್ರು ಸಾಕಲ್ಲ, ಇಲ್ಲಿ ಕಿತ್ತಾಟ ಆಗ್ಲಿ ಹೊಡೆದಾಟ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದು ದಳದ್ದು ಹೇಳ್ಬಿಡ್ತೀನಿ, 38 ಜನದ ಪೈಕಿ ಒಬ್ಬರನ್ನು ಸಹಿತ 37 ಜನದ ಪೈಕಿ ಒಬ್ಬರನ್ನು ಅಲ್ಲಾಡ್ಸಕ್ಕಾಗಲ್ಲ. ಇದು ಕಾಂಗ್ರೆಸ್ನಲ್ಲಿ 78 ಇದ್ದಾರಲ್ಲ, ಅವರು ಸಹಿತ 16 ಸಿಪಾಯಿಗಳಂಗಿದ್ದಾರೆ. ರಮೇಶ್ ಜಾರಕಿಹೊಳಿ ಇವತ್ತೇನು ಇದರಲ್ಲಿ ಬೆಳಗಾಂನಲ್ಲಿ ನಡೆದಂತ PLD ಬ್ಯಾಂಕ್ ಚುನಾವಣೆಗೋಸ್ಕರ ಅವ್ರ ರಾಜೀನಾಮೆ. PLD ಬ್ಯಾಂಕ್ ವಿಚಾರನೇ ಎಲ್ಲ ನಾವು ಚರ್ಚೆ ಮಾಡಿದ್ವಿ, ಅದು ಬೇರೆ ದೊಡ್ಡ ವಿಚಾರ ಇದೆ. ಇರ್ಲಿ, ಅಧಿಕಾರದ ವಿಚಾರ ಇದೆ, ಪ್ರತಿಷ್ಠೆ ವಿಚಾರ ಇದೆ, ನಾಯಕತ್ವ ವಿಚಾರ ಇದೆ. ಒಂದು ತಿಳ್ಕೊಳ್ಳಿ, ಅದು ಈಗ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಸಹಿತ ಮೊನ್ನೆ ರಾಜಕೀಯಕ್ಕೆ ಬಂದರು. ನನ್ನ ರೀಡಿಂಗ್ ಅಲ್ಲಿ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಉಳಿದವ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಫರ್ಮ್ ಇದಾರೆ, ಅವ್ರು ಕಾಂಗ್ರೆಸ್ ಜೊತೆಗೆ ಇರ್ತಾರೆ, ಬಿಜೆಪಿ ಹೋಗಂತ. ಅವರು ರಮೇಶ್ ಜಾರಕಿಹೊಳಿ ಜೊತೆ 15 ಜನ ಹೋದ್ರು ಹೋಗ್ಬೋದು. ಸತೀಶ್ ಜಾರಕಿಹೊಳಿ ಕೇಳಿ, ನೀವು ನಂಬ್ತಿರೋ ಇಲ್ವೋ, ಇವ್ರು ಯಾವಾಗ ಈ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ನಮಗೆ ತಿಳಿದ ಮಟ್ಟಿಗೆ ಪಾಪ ರಮೇಶ್ ಜಾರಕಿಹೊಳಿ ಆಗ್ಲಿ, ಅವ್ರ ಗುಂಪಾಗ್ಲಿ, ಅವ್ರು ಯಾರು ಸಹಿತ ಮಹಾರಾಷ್ಟ್ರ CM ಭೇಟಿ ಮಾಡಿದ್ರೆ ತಪ್ಪಿಕೊಂಡಿದ್ದಾರೆ. ಅವ್ರು ಹೇಳೋದು ಸಕ್ಕರೆ ಫ್ಯಾಕ್ಟರಿ ವಿಚಾರ ಅಂತ ಹೇಳಿದ್ದಾರೆ. ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಮಹಾರಾಷ್ಟ್ರ CM ಮೂಲಕ ಚರ್ಚೆ ನಡೀತಾ ಅಂತ ಹೇಳಿದ್ದಾರೆ. ಇದರ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯ ಶಾಸಕರು ನಾವು ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಯಾರು ಕಡೆಯವರೆಗೂ ನಡೀತಾ ಇದೆ, ಆಪರೇಷನ್ ಕಮಲ ನಡೀತಾ ಇದೆ, ಅವರು ಮಾಡಕ್ ಪ್ರಯತ್ನ ಮಾಡ್ತಾವ್ರೆ. ನಾವೇನ್ ಕೈ ಕಟ್ಕೊಂಡು ಬಳೆ ಹಾಕೊಂಡಿದ್ದೀವ? ನಮಗೆ 11+6 17 ಜನ ಶಾಸಕರು, ಬಿಜೆಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. MD ಲಕ್ಷ್ಮಣ ಅಲ್ಲ, ನಾನು ಮುಗಿಸ್ತಾ ಮುಗಿಸಿ 17 ಜನ ಶಾಸಕರು, 11+6 17 ಜನ ಶಾಸಕರು ನಮ್ಮ ಪಾರ್ಟಿಯ ಸಂಪರ್ಕದಲ್ಲಿದ್ದಾರೆ. ಇದು ಬರೀ ಕೌಂಟರ್ ಅಷ್ಟೇ, ಸುಮ್ಮನೆ ಹೇಳಕ್ ನೋಡಿ ನೀವು ಆಪರೇಷನ್ ಕಮಲ ಅವ್ರ ಆಪರೇಷನ್ ಮಾಡ್ತಾನೆ ಅಂತ ಹೆಂಗ್ ಒಪ್ಕೊಂಡ್ರಿ ನೀವು? ಮಾಡ್ತಾನಿಲ್ಲ ಅಂತ ಹೆಂಗ್ ಹೇಳ್ತಾ ಇದ್ದಾರೆ? ಮಾಡ್ತಾ ಇರೋದ್ರ ನೋಡಿ, ಅವರ ಮುಖಂಡರುಗಳ ಹೇಳಿಕೆಗಳನ್ನೆಲ್ಲ ನೀವು ದಿವಸ ನೋಡಿ, ಬೆಳಿಗ್ಗೆಯಿಂದ ನಡೆಯಿರ್ತಕ್ಕಂಥ ಮುಖಂಡರುಗಳ ಹೇಳಿಕೆಗಳು ನೋಡಿ. ಅವ್ರು ಏನು ಮಾಡದೇ ಇದ್ರು ಹೇಳ್ತೀನಿ ಕೇಳಿ, ಎಲ್ಲ ಗೊಂಬೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವೇನು ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ನಮ್ಮ ಜೊತೆನೂ ಸಹಿತ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಮಾತುಕತೆ ಆಡ್ತಾ ಇದ್ದೀವಿ. ಸೊ ಈ ಸರ್ಕಾರ ಉಳಿಸ್ಕೊಳ್ಬೇಕಾದ 100% ಸರ್ಕಾರ ಅಲ್ಲಾಡಕ್ ಬಿಡೋದಿಲ್ಲ. ಲಕ್ಷ್ಮಣ ಅಲ್ಲಾಡಕ್ ಬಿಡಲ್ಲ ಅಂತ ಯಾರು ಅಲ್ಲಾಡಕ್ಕೆ ಯಾರು ಕೂಡ ಹೇಳ್ಬಿಟ್ಟು ಅಲ್ಲಾಡ್ಸಲ್ಲ. ರಾಜಕಾರಣದಲ್ಲಾಗಿದೆ, ಅವರು ಅಲ್ಲಾಡ್ಸಲ್ಲ, ನಾವು ಬಿಡಲ್ಲ. ಕುಮಾರಸ್ವಾಮಿ ಅವರು ಧರ್ಮ ಸಿಂಗ್ ಸರ್ಕಾರದಲ್ಲಿದ್ದಾಗ ರಾತ್ರಿ ಅವ್ರು ಹೆಂಗ್ ಅಲ್ಲಾಡಿದ್ರು ಗೊತ್ತಿದೆ. ಯಡಿಯೂರಪ್ಪನವ್ರಿಗೆ ಹೆಂಗ್ ಅಲ್ಲಾಡಿಸಿ ಬೆಂಬಲ ವಾಪಸ್ ತೆಗೆದುಕೊಂಡ್ರದ್ದು ಗೊತ್ತಿದೆ. ಅವ್ರ ರಾಜಕಾರಣದಲ್ಲಿ ಈಗ ನನಗೆ ಪ್ರಶ್ನೆ ಇರ್ತಾರೆ, ರಮೇಶ್ ಜಾರಕಿಹೊಳಿ ಮಾತಾಡಿ ನಮ್ಗೆ ಸಿಕ್ತಿದೆ, ನಮ್ಗೆ ಅನ್ಯಾಯ ಆಗಿದೆ, ನನ್ನ ತಮ್ಮಗೆ ತೊಂದರೆ ಆದರೆ
ನಾವು ಉಗ್ರ ನಿರ್ಣಯ ಅಂತ ಹೇಳಿದ್ವಿ, PLD ಬ್ಯಾಂಕ್ ಹೇಳಿಲ್ಲ ಅಂತ. ಇವತ್ತು ಸತೀಶ್ ಜಾರಕಿಹೊಳಿ ನಿನ್ನೆ ನಮ್ಮ ಟಿವಿಗೆ ಫಸ್ಟ್ ಇಂಟ್ರ್ಯೂ ಕೊಟ್ಟಿರೋದು, ನಮಗೆ ಒಬ್ಬ ಪ್ರಭಾವಿ ನಾಯಕನೇ ತೊಂದರೆ ಆಗ್ತದೆ, ಅವ್ರಿಗೆ ಕಂಟ್ರೋಲ್ ಮಾಡಬೇಕು. ಆಮೇಲೆ 15 ದಿವಸ ನಾವು ಕಾಯ್ತೀವಿ, 15 ದಿವಸದ ಮೇಲೆ ನಾವು ಏನು ರಾಜಕೀಯ ನಿರ್ಣಯ ತಗೊಳ್ತೀವಿ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಂತವೆಲ್ಲ ಭಾಳ ದೊಡ್ಡ ಪ್ರಮಾಣದ ಸಿಂಪ್ಟಮ್ಗಳು. ಒಂದು ಕಾಯಿಲೆಗೆ ಭಾಳ ತಕ್ಷಣ ಡಾಕ್ಟರ್ ಇದಾರಲ್ಲಿ, ಅವ್ರಿಗೆ ಗೊತ್ತಿರುತ್ತೆ ಇದೇ ಕಾಯಿಲೆ, BP, ಇದು ಶುಗರು, ಇದು ನೆಗಡಿ, ಇದು ಜ್ವರ ಅಂತ ಹೇಳ್ತಾರೆ. ಅಂತ ಕಾಯಿಲೆ ಶುರುವಾಗಿದೆ, ಔಷಧಿ ಕೊಟ್ಬಿಡ್ತಾರೆ. ಅಂತ ಕಾಯಿಲೆ ಪಾಲಿಟಿಕಲ್ ಡಾಕ್ಟರ್ ಕೂಡ ಈಗ ಹೇಳಿ ಅವ್ರು ಬೇಕಾದ್ರೆ ಆಪರೇಷನ್ ಕೊಟ್ಬಿಡ್ತಾರೆ. ಲಕ್ಷ್ಮೀನಾರಾಯಣ ಮಾಧ್ಯಮದ ಮುಂದೆ ಹಿರಿಯ ಮಾಜಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು ಪಕ್ಷದ ಒಳಗಡೆ ಇರತಕ್ಕಂಥ ಆಂತರಿಕ ಬೇಗುದಿ, ನೋವಿದೆ, ಅನ್ಯಾಯ ಆಗ್ತಾ ಇದೆ. ಹೌದೌದು, ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆ ನನಗೂ ಕೂಡ ಪರಿಪೂರ್ಣವಾಗಿ ನಾನು ಬೆಳಗಾಂ ಜಿಲ್ಲೆಯಲ್ಲಿ ಈಗ ನಾನು ಕಂಟೆಸ್ಟ್ ಮಾಡೋದ್ರಿಂದ ಆಂತರಿಕವಾದಂಥ ಸಮಸ್ಯೆನ ಈಗಾಗಲೇ ಪಕ್ಷದ ಅಧ್ಯಕ್ಷರಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೂಡ ಮನವಿ ಮಾಡಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿದೇಶ ಪ್ರವಾಸ ಹೋಗಿದ್ದಾರೆ. ಯಾವ ಬರ್ತಾರೆ ಅವರು? 15ನೇ ತಾರೀಕು ರಾತ್ರಿ ಬರ್ತಾರೆ. 16 ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಜಿಲ್ಲೆಗಳ ವಿಚಾರ ಬಂದಾಗ, ಈಗ ಉದಾಹರಣೆಗೆ ತಾವೇನು ಹೇಳಿದ್ರಿ, ಮಹಾರಾಷ್ಟ್ರಕ್ಕೆ ಹೋದ್ವಿ, ಅಲ್ಲಿಯ ಮುಖ್ಯಮಂತ್ರಿ ಭೇಟಿ, ನಿಜ ಅದು. ಅಲ್ಲಿಯ ಕಬ್ಬಿನ ಒಂದು ರೈತರ ಪರಿಸ್ಥಿತಿ ಮತ್ತು ಹೀಗೆ ಯಾಕೆ ಬರ್ತಾ ಇದೆ ಅಂತ ಹೇಳ್ತಾರೆ. ಕೆಲವು ಈಗ ಚುನಾವಣೆ ನಡೆದು 3 ತಿಂಗಳಾಗಿದೆ. ಅಲ್ಲಿ ಪರಿಸ್ಥಿತಿ ಹೇಗಾಯಿತು ಅಂತಂದ್ರೆ, ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಬ್ಬಿನ ಬಗ್ಗೆನೇ ಚರ್ಚೆ, ಅದನ್ನ ಸುಧಾರಣೆ ಮಾಡ್ತೀವಿ ಅಂತಂದ್ರೆ ನಾವು ಓಟ್ ಕೊಡ್ತೀವಿ, ಅಲ್ಲದೆ ಇದು ಓಟ್ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಅದು ಪರಿಪೂರ್ಣ. ಹೌದು, ಬೆಳಗಾಂನಲ್ಲಿ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ 16 ಸಕ್ಕರೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿದ್ದು ಈ ರಾಜಕೀಯ ವಿಚಾರಕ್ಕಾಗಿ, ಕಮಲಕ್ಕಲ್ಲ, ಸರ್ಕಾರ ರಚನೆ ಬಗ್ಗೆ ಅಲ್ಲ. ಅದನ್ನ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಗೊತ್ತಾಗತ್ತಲ್ಲ ಮುಂದೆ. ಅದನ್ನೇ ಹೇಳಿದ್ದಾರೆ. ರೆಕ್ಕೆ ಪುಕ್ಕ ಕಟ್ಲೆ ಹೋದ್ರೆ ಹೆಂಗೆ ನೀವು ಬಾಲಂಗೋಚಿ ಸಿಗಾಕ್ತಾ ಇದ್ದೀರಿ. ಆರ್ಲಿಯು ಅಲ್ಲಿ 37 ಶಾಸಕರು CM ಆದಾಗ ಯಾರಿಗಾರ ರೆಕ್ಕೆ ಪುಕ್ಕ ಗೊತ್ತಾಯ್ತು, ಅವ್ರು ರೆಕ್ಕೆ ಪುಕ್ಕ ಕಟ್ಲಿಲ್ವಾ? ಏನು ಕಟ್ಟಿಲ್ಲ, ಇದು ನಡೀತದೆ ಅಂತ ಗೊತ್ತಿಲ್ಲ. ಇವ್ರ ತಕ್ಕ ಹೋಗೋ ಅದೇ ನೀವು ಅಲ್ಲೂ ರೆಕ್ಕೆ ಕಟ್ತೀರಿ, ಇಲ್ಲಿ ಪುಕ್ಕ ಇಡ್ತೀರಿ, ಎರಡು ಕಡೆ ಬಹಳ ದೊಡ್ಡ ಜಿಲ್ಲೆ. ಯಾರು ಬಂದ್ರು ಅವ್ರಿಗೆ ಹೆಂಗಂದ್ರೆ ಲಕ್ಷ್ಮೀನಾರಾಯಣ BJDS ಹೆಂಗಂದ್ರೆ ಇಲ್ಲಿ ರೆಕ್ಕೆ ಇರುತ್ತೆ, ನೋಡೋರಿಗೆ ಏನಪ್ಪ ಇಲ್ಲಿ ಇದೆಲ್ಲ JDS, ಇಲ್ಲಿ ನೋಡಿ ಪುಕ್ಕ ಇಲ್ಲಿ ಇರುತ್ತೆ, ಇಲ್ಲೂ ಐತಲ್ಲ ಅಂತ ಎಲ್ಲ ರೆಕ್ಕೆ ಎಲ್ಲ ಪುಕ್ಕ. ಈಗ ಚಿಕನ್ ಮಾತ್ರ ಒಂದು ಸಮಸ್ಯೆ ಹೇಳ್ತೀನಿ ಕೇಳಿ. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರತಕ್ಕಂಥ ಜಿಲ್ಲೆ. ಸನ್ಮಾನ್ಯ ಮಾಜಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಳಿದ್ದಾರೆ, ಮತ್ತೀಗ ರಮೇಶ್ ಜಾರಕಿಹೊಳಿ ಹಾಲಿ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು. ಆ ದೊಡ್ಡ ಜಿಲ್ಲೆಯಲ್ಲಿರತಕ್ಕಂಥ ಅನೇಕ ಕಾರ್ಯಕರ್ತರುಗಳು ಮತ್ತು ಬಂದಂಥ ಏನು ಜನಗಳು ಶಾಸಕರು ಮಾತಾಡಿದ್ರು, ಅತೃಪ್ತಿ ವ್ಯಕ್ತಪಡಿಸಿದ್ರು, ನೋಡಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಅಥವಾ ಹೀಗೆ ಹೇಳ್ಬೋದಾ, ನಿಮ್ಮ ಹೈಕಮಾಂಡ್ ಅನ್ನ ಒಂದು ರೀತಿಯ ಪೊಲಿಟಿಕಲ್ ಪ್ರೆಷರ್ ಬಿಲ್ಡ್ ಮಾಡಿ ನಾಳೆ ನಡೆಯುತ್ತೋ ಸಚಿವ ಸಂಪುಟ ಇದರಲ್ಲಿ ವಿಸ್ತರಣೆಯಲ್ಲಿ ಲಾಭ ಪಡ್ಕೊಳ್ತಕ್ಕಂಥದ್ದು, ಅಥವಾ ನಿಗಮ ಮಂಡಳಿ ನಮ್ಗೆ ಜಾಸ್ತಿ ಕೊಡಿ, ನಮಗೆ ಒಂದು ಅನ್ಯಾಯ ಆಗ್ತಾ ಇದೆ, ಅಷ್ಟಕ್ಕೆ ಮಾತ್ರ ಸೀಮಿತ. ಪಕ್ಷ ಬಿಟ್ಟು ಹೋಗಲ್ಲ. ರಾಜಕಾರಣಿ ಯಾರೇ ಆಗಲಿ, ರಾಜಕಾರಣಿ ಈಗ ನಾನಿರ್ಬೋದು, ಶಿವರಾಮೇಗೌಡರು ಇರ್ಬೋದು, ವಾಮನಾಚಾರ್ಯ, ನಾವೆಲ್ಲ ಹೇಳ್ತೀನಿ ಕೇಳಿ, ಬರೀ ಯಾವುದೋ ಒಂದು ಅಧಿಕಾರದ ಆಸೆಗೋಸ್ಕರ ಬಂದಂತವ್ರಲ್ಲ. ಇಡೀ ಜಿಲ್ಲೆ ಈಗ ಉದಾಹರಣೆ, ನಾನು ನೇಕಾರ ಸಮಾಜದ ರಾಜ್ಯಾಧ್ಯಕ್ಷ ಇದ್ದೀನಿ, ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಇದ್ದೀನಿ. ಈಗ ನನಗೂ ಅಸಮಾಧಾನ ಇದೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಂತಕ್ಕಂಥದ್ದಲ್ಲ, ಇಶ್ಯೂ ಅದನ್ನೇ ಹೇಳ್ತಾ ಇರೋದು. ನೋಡಿ, ಯಾವುದೋ ಒಂದು ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅದನ್ನೇ ಅಸಮಾಧಾನ ಇಟ್ಕೊಂಡು ಸರ್ಕಾರ ಬೆಳೆಸ್ಬಿಡ್ತೀನಿ, ಅದು ಯಾವ ಕಾರಣಕ್ಕೂ ಪಾರ್ಟಿ ಬಿಡ್ತೀನಿ ಅಂತ ಯಾರು ಹೇಳಿಲ್ಲ. ಮಾಜಿ ಸಚಿವರಾಗಿ ಸತೀಶ್ ಜಾರಕಿಹೊಳಿನೂ ಹೇಳಿಲ್ಲ, ರಮೇಶ್ ಜಾರಕಿಹೊಳಿ ಪಾರ್ಟಿ ಬಿಡೋದಿಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ಚರ್ಚೆ ಮಾಡ್ತಲ್ಲ, ಯಾಕಂದ್ರೆ ನನ್ಗೆ ಗೊತ್ತು ಅವ್ರ ವ್ಯಕ್ತಿಗತ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಿಮ್ದು 2 ಕಣ್ಣು ಹೋಗ್ಬೇಕಂತ ನಾನೇನು ಹೇಳಕ್ ಹೊರಟೆ, ನಮ್ಮ ಸೀನಿಯರ್ ಇದ್ದಾರೆ ವಾಮನಾಚಾರ್ಯರು, ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು, ಹೇಳ್ತೀನಿ ಕೇಳಿ. ಒಂದು ನಾವು ಯಾವ ರೀತಿ ಹೇಳ್ಬೋದು, ಈಗ ಸನ್ಮಾನ್ಯ ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು ಬೆಳಗ್ಗಿನಿಂದ ಸಾಗರೋಪಾದಿಯಲ್ಲಿ ಶಾಸಕರು ಮೀಟಿಂಗ್ ಫಿಕ್ಸ್ ಆಗಿದೆ. ನಾನು ಹೇಳ್ತೀನಿ, ಆಸೆ ಹುಟ್ಟಿಸಿದ್ದಾರೆ. 30 ವರ್ಷ ಅವ್ರ ಕಷ್ಟ ಹೇಳಲಿಕ್ಕೆ ಬಂದ್ರು. ಏನ್ ಕಷ್ಟ? ಚುನಾವಣೆ ನಡೆದ 4 ತಿಂಗಳಾಯ್ತು, ಇವತ್ತು ಸಮ್ಮಿಶ್ರ ಸರ್ಕಾರ ಇದೆ, ಭಾರತೀಯ ಜನತಾ ಪಾರ್ಟಿ ಶಾಸಕರಿಗೆ ಯಾವ್ದು ಕೆಲಸ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಯಡಿಯೂರಪ್ಪನವ್ರು ಕೇಳಕ್ ಬಂದ್ರು,
ನೀವು ಸರ್ಕಾರ ರಚನೆ ಮಾಡಕ್ ಆಗುತ್ತೋ ಇಲ್ವಾ, ನಾವು ಒಂದು 15-20 ಜನ ಅವ್ರ ಕಡೆಗೆ ಹೋಗ್ಬಿಡ್ತೀವಿ, ನಾವು ಸಮ್ಮಿಶ್ರ ಸರ್ಕಾರಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿಂದ ಈ ಕಡೆ ಈ ಸ್ಟೋರಿ ಚೆನ್ನಾಗಿದೆ, ಅದು ಒಳ್ಳೆ ಸ್ಟೋರಿ. ಬ್ರೇಕ್ ಆದ್ಮೇಲೆ ಮಾತಾಡ್ತೀನಿ. ಅವ್ರು ಹೇಳ್ತಿರೋದು ಯಡಿಯೂರಪ್ಪನವರಿಗೆ ಧಮಕಿ ಹಾಕಕ್ ಹೋದ್ರೆ ಅಂತ ನೋಡಿ, ನೀವು ಸರ್ಕಾರ ಮಾಡದೆ ಹೋದ್ರೆ ನಾವು ಆ ಕಡೆ ಹೋಗ್ಬಿಡ್ತೀವಿ ಅಂದ್ರೆ ಕೌಂಟರ್ ಆಪರೇಷನ್ ನೀವು ಮಾಡ್ತಾ ಬ್ರೇಕ್ ಆದ್ಮೇಲೆ ನೀವು ಇದಕ್ಕೆ ಕೌಂಟರ್ ಕೊಡ್ಬೇಕಾಗತ್ತೆ. ಅವ್ರು ಹೇಳ್ತಿರೋದು ಯಡಿಯೂರಪ್ಪನವ್ರ ಹತ್ರ ಹೇಳಕ್ ಹೋಗಿದ್ದಾರೆ, ನೋಡಿ ಸ್ವಾಮಿ ನಾವು ಸರ್ಕಾರ ಇಲ್ಲದೆ ಬದುಕಕ್ಕಾಗಲ್ಲ, ನಾವು ಆ ಕಡೆ ಹೋಗ್ಬಿಡ್ತೀವಿ, ಹುಷಾರನು ಅಂತ ಧಮಕಿ ಕೊಡಕ್ ಹೋಗಿದಾರಂತೆ. ಅವ್ರು ಆಪರೇಷನ್ ಕಮಲ ಭಾಗಟ್ಟು. ನಾನು ಡಾಕ್ಟರ್ ಅಮಲಾಚಾರ್ಯ ಬ್ರೇಕ್ಗಿಂತ ಮೊದಲು ಲಕ್ಷ್ಮೀನಾರಾಯಣ ಹೇಳ್ತಿದ್ರು, ಇಲ್ಲ ಯಡಿಯೂರಪ್ಪನವ್ರ ಮೇಲೆ ಬಹಳ ಒತ್ತಡ ಇದೆ ನಿಮ್ಮ ಶಾಸಕರದು, ನೀವು ಸರ್ಕಾರ ಮಾಡಲ್ಲ ಅಂದ್ರೆ ಬಿಟ್ಬಿಡಿ, ನಾವಾದ್ರೂ ಹೋಗ್ತೀವಿ, ಕಾಂಗ್ರೆಸ್ JDS ಸೇರ್ಕೋತೀವಿ. ಇವತ್ತು ಕುಮಾರಸ್ವಾಮಿ ಬೇರೆ ಮಾತಾಡಿದ್ದಾರೆ. ಮತ್ತು DK ಶಿವಕುಮಾರ್ ಡೆಲ್ಲಿಯಿಂದ ಬಂದ ನಂತರ ಈಗ ಪ್ರೆಸ್ ಮೀಟ್ ಮಾಡಿದ್ದಾರೆ. ಹಾಗೆ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ, ನಮ್ಮ ಜೊತೆಗೆ 10 ಜನ BJP ಶಾಸಕರಿದ್ದಾರೆ ಸಂಪರ್ಕ, ಅವ್ರಿಗೆ ಮಾತ್ರ ಗೊತ್ತು ಆಪರೇಷನ್ ಮಾಡೋದು, ನಾವು ಕೂಡ ಡಾಕ್ಟರ್ಗಳಿದ್ದೀವಿ, ನಮಗೂ ಆಪರೇಷನ್ ಕಮಲ ಗೊತ್ತು ಪಾಲಿಟಿಕಲ್ ಅಂತ ಮಾತಾಡಿದ್ರೆ. DK ಶಿವಕುಮಾರ್ ಮೊದಲು ಈಗ ಮಾತಾಡಿದ್ರು. ನನಗೆ ವಿಪರೀತ ಕೆಲಸ ಇದೆ, ನನ್ನ ಕೈ ತುಂಬ ಕೆಲಸ ಇದೆ. ಒಂದ್ ಕಡೆ ಪಕ್ಷದ ಕಾರ್ಯಕರ್ತರು ನೋಡಬೇಕು, ನನಗೆ ವಹಿಸಿದಂತ ಇಲಾಖೆ ನೋಡಬೇಕು, ಇನ್ನೊಂದು ಕಡೆ ನಂದೇ ಆದಂತ ಅನೇಕ ವಿಚಾರಗಳು ಇದೆ. ಸೊ ಇದಕ್ಕೆ ನನಗೆ ಟೈಮು ಇನ್ನ ಹಗಲು ರಾತ್ರಿ ಎಲ್ಲ ಓಡ್ತಾ ಇದೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ನನಗೆ ಅನ್ನೆಸೆಸರಿ, ಐ ಡೋಂಟ್ ವಾಂಟ್, ನನಗೆ ಎಲ್ಲರೂ ಗ್ರೋತ್ ಬೇಕೇ ಹೊರತು ನೋ ಇಂಟರ್ಫಿರೆನ್ಸ್ ಯಾವತ್ತೂ ಮಾಡಿಲ್ಲ. ಅಲ್ಲದೆ 25 ವರ್ಷದಲ್ಲಿ ಯಾರು ಮಾತಾಡ್ತಾ ಇದ್ದು ಈಗ ಯಾವ್ದು ಇಂಟರ್ಫಿರೆನ್ಸ್. ಅವ್ರು ಇದ್ರ ಬಗ್ಗೆ ವರಿಷ್ಠರಿಗೂ ಕೂಡ ನಾವು ದೂರು ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ರು ಸರ್. ಬಹಳ ಸಂತೋಷ. ಈಗ ಹಿಂದೆ ಬಳ್ಳಾರಿಗೆ ಹೋದಾಗ ಹಿಂಗೆ ಕೇಳಿದ್ರು, ಇವ್ನು ಯಾರು ಬರೋನು ಅಂತ. ಹಿಂಗೆ ಬೈ ಎಲೆಕ್ಷನ್ಗೆ ಮೈಸೂರಿಗೆ ಹೋದಾಗ ಹಿಂಗೆ ಮೈಸೂರಲ್ಲಿ ಹಿಂಗೆ ಕೇಳಿದ್ರು. ಈಗ ಗುಂಡ್ಲುಪೇಟೆಗೆ ಹೋದಾಗೂ ಕೇಳ್ತಾರೆ. ಏನ್ ಮಾಡಕ್ಕಾಗ್ತದೆ? ಈಗ ಬೆಂಗಳೂರು ಸಿಟಿ ಈಗ ಹೆಬ್ಬಾಳ ಎಲೆಕ್ಷನ್ ನಡೀತು, 5 ಜನ ಈಗ ಮಂತ್ರಿಗಳಿದ್ರು. ಅವತ್ತು ಚೀಫ್ ಮಿನಿಸ್ಟರ್ ನಾವು ಸೋತಿರ್ಬೋದು. ನನಗೆ ಪಾಪ ಬೆಂಗಳೂರು ಸಿಟಿ ಅವರು ಯಾಕೆ ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೇಳಕ್ಕಾಗ್ತದ? ನನ್ನ ಕ್ಷೇತ್ರಕ್ಕೆ 2 ಗಂಟೆ ಹೋಗಿದ್ದೀನಿ ಅಷ್ಟೇ, 2 ಗಂಟೆ ನನ್ನ ಕ್ಷೇತ್ರಕ್ಕೆ ಹೋಗಿದ್ದು ಮೊನ್ನೆ ಎಲೆಕ್ಷನ್ ಅಲ್ಲಿ. ಮಿಕ್ಕಿದ ಎಲ್ಲಾ ಕ್ಷೇತ್ರ ಸುಮಾರು 80ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಪ್ರವಾಸ ಮಾಡಿದ್ದೀನಿ. ಯಾರಿಗೋಸ್ಕರ ಮಾಡಿದ್ದೀನಿ? ಪಾರ್ಟಿಗೋಸ್ಕರ ಮಾಡಿದ್ದೀನಿ. ಯಾರ್ಯಾರು ಎಷ್ಟೆಷ್ಟು ಕ್ಷೇತ್ರಕ್ಕೆ ಹೋಗಿದ್ರು, ಯಾರ್ಯಾರು ಹೋಗಿದ್ರು, ಎಲ್ಲೆಲ್ಲಿ ಮಾಡಿದ್ರು ಅನ್ನೋದನ್ನ ನಾನೀಗ ಚರ್ಚೆ ಮಾಡಲ್ಲ. ನಾನು ಒಬ್ಬ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನನ್ನ ಕ್ಷೇತ್ರನೂ ಬಿಟ್ಬಿಟ್ಟು ನಾನೆಲ್ಲ ಕಡೆನೂ ನಾನು ಹೋಗಿದ್ದೆ. ಎಲ್ಲಿ ಕರೆದಿದ್ದಾರೆ ಎಲ್ಲ ಹೋಗಿದ್ವಿ. ಈಗ ಬೇಕು ಅಂದ್ರೆ ಸ್ವಲ್ಪ ದಿವಸ ನೋಡೋಣ ಇರಿ. ನಿಮಗೆ ಬೇರೆ ತರ ಯೂಟರ್ನ್ ತಗೋಬೇಕು ಅಂದ್ರೆ ಒಂದು 5 ಜನ ಬಿಜೆಪಿಯಿಂದ ಏನಾದ್ರು ರಾಜೀನಾಮೆ ಕೊಡಿಸ್ಬೇಕು, ಕೊಡಿಸೋಣ ಅಂತ. ನಾವು 120-130 ವರ್ಷದಿಂದ ನಾವು ರಾಜಕೀಯ ಮಾಡ್ತಾ ಇದ್ವಿ. BJP ಅವ್ರು ನಮ್ಮ ಜೊತೆ ಇಲ್ಲ ಅಂತೀರಾ? ಅವ್ರು ಇಲ್ಲಿ ಬಂದ್ರೆ ಒಂದು 10 ಜನ ಬಿಟ್ಟು ಬರ್ಲಿಕ್ಕೆ ನಮ್ಮ ಹತ್ರನೂ ತಯಾರಿದ್ದಾರೆ. ಡಾಕ್ಟರ್ ಅಮಲಾಚಾರ್ಯರೇ, ಈಗ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದು ಏನಂದ್ರೆ ಒಂದು ನೆಪ ಬೇಕಲ್ವಾ? ಈಗ DK ಶಿವಕುಮಾರ್ ಸೆಂಟ್ರ್ ಪಾಯಿಂಟ್, ಕಾಂಗ್ರೆಸ್ನಲ್ಲಿ ಅತೃಪ್ತರಿಗೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ನಾಗೇಂದ್ರ ಎಲ್ಲರೂ ಮಾತಾಡ್ತಿರೋದು ಅವ್ರದ್ದು ಅಧಿಕಾರ ನಮ್ಮ ಇದಕ್ಕೆ ಬರೋದು ಬೇಡ, ಅವ್ರಿಗೆ ಸೀಮಿತ, ನಮಗೆ ಅದೊಂದು ಕಾರಣ. ಇವತ್ತು BJP ನಾಯಕರುಗಳು ಇವತ್ತು ಸಭೆಗಳು ಮಾಡ್ತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೂ. ಲಕ್ಷ್ಮಣವ್ರ ಪ್ರಕಾರ, ಆಮೇಲೆ ಶಿವರಾಮೇಗೌಡರ ಪ್ರಕಾರ ಅಲ್ಲಿ ಅತೃಪ್ತಿ ಇದೆ, ಅವರಿಗೆ ಸರ್ಕಾರ ಮಾಡೋಕ್ಕಾಗ್ತದೆ. ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಆಗಲಿಲ್ಲ, ಟುಸ್ ಆಯಿತು. ಈ 2ನೇ ಎಫರ್ಟ್ ಇದು ಆಪರೇಷನ್ ಕಮಲ 2, ಇದು ಕೂಡ ಕೈ ಸುಟ್ಕೋತೀರಿ, ಇದು ಕೂಡ ನಿಮ್ಮ ಮುಖಭಂಗ ಆಗುತ್ತೆ ಅಂತ ಕಾಂಗ್ರೆಸ್ JDS ಹೇಳ್ತಾರೆ. ನಮಗೂ ಗೊತ್ತು, ನಾವು 130 ವರ್ಷ ನಾವು ರಾಜಕಾರಣದಲ್ಲಿ ತುಂಬ ಅನುಭವಸ್ಥರು, ಆಪರೇಷನ್ ಮಾಡೋದು ನಮಗೂ ಗೊತ್ತು. ಬರೀ ಡಾಕ್ಟರ್ ಅಮಲಾಚಾರ್ಯ ಮಾತ್ರ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಮುಖಭಂಗದ ಪ್ರಶ್ನೆ ಬರಲ್ಲ. ಯಾಕೆಂದರೆ ಯಾರು ಹೊರಗಡೆ ಬಂದು ಔಟ್ಸೈಡ್ ಆಗಿ ನಾವು ಆಪರೇಷನ್ ಕಮಲ ಮಾಡ್ತಾ ಇದ್ದೇವೆ, ನಮ್ಮ ಜೊತೆನೂ 15-20 MLAಗಳಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಹಂಗೆ ಹೇಳಲ್ಲ. ಎರಡನೇದ್ದು, BJPಯ MLAಗಳು ಕಾಂಗ್ರೆಸ್ಗೆ ಹೋಗಬೇಕು ಅಂದರೆ ಏನಾದ್ರು ಒಂದು ಕಾರಣ ಬೇಕಲ್ಲ. ಯಾಕೆ ಹೋಗಬೇಕು? ಅಧಿಕಾರಕ್ಕಾಗಿ ಹೋಗ್ತಾರಾ? ಇಲ್ಲ, ಅಲ್ಲಿ ಆಲ್ರೆಡಿ ಅಧಿಕಾರ ಫುಲ್ ಇದೆ, ಅಲ್ಲಿಯವರೇ ಹೊಡೆದಾಡಿ ಸಾಯ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಇನ್ನೂ ನಮಗೆ ಮಂತ್ರಿ ಜಾಗ ಸಿಕ್ಕಿಲ್ಲ. ಇನ್ನು ಉಳಿದಿರೋದು 6 ಹೊಡೆದಾಡಿ ಸಾಯ್ತಾ ಇದ್ದಾರೆ ಒಬ್ಬೊಬ್ಬರು. ಜಾರಕಿಹೊಳಿ ಒಬ್ರಿಗೆ ಸಿಕ್ಕಿದೆ, ಇನ್ನೊಬ್ರು ಬೇಕು ಅಂತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಕು ಅಂತಾರೆ. ಒಂದು ಜಿಲ್ಲೆಯಲ್ಲೇ 3 ಜನ ಹೊಡೆದಾಡ್ತಿರುವಾಗ ಅದಕ್ಕಾಗಿ ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಕ್ಷ ಬಿಟ್ಟು ಹೋಗ್ತೇವೆ ಅನ್ನೋವರೆಗೆ. ಆದರೆ ನಮ್ಮ ಪಕ್ಷದಿಂದ ಅಲ್ಲಿ ಹೋದ್ರು ಅಂದರೆ ಅವ್ರದ್ದು ಏನು ಸ್ಥಿತಿ, ಅವ್ರು ಯಾಕೆ ಹೋಗಬೇಕು? ಅದ್ರ ಉಲ್ಟಾ ನಮ್ಮಲ್ಲಿದೆ. ಈಗ ಆ ಪಕ್ಷದಿಂದ 10-12 ಜನ ಬಂದರೆ, ಅಲ್ಲ, ನೀವು 16 ಜನ ರಾಜೀನಾಮೆ ಕೊಡಿಸಿ ಈ ಕುಮಾರಸ್ವಾಮಿ ಅವರ ಸಂಖ್ಯಾಬಲ ಅದನ್ನ 206ಕ್ಕೆ ತಂದು ಅದನ್ನ 103ಕ್ಕೆ ಏನಾದ್ರು ಇಳಿಸಿದ್ರೆ ನೀವು 104 ಇದ್ದೀರಲ್ಲ. ರಾಜೀನಾಮೆ ಕೊಡಿಸೋದು ಹಿಂದೆ ಮಾಡಿದ್ರಲ್ಲ,
ಯಡಿಯೂರಪ್ಪನವರು ಸರ್ಕಾರ ಬಂದಾಗ ಎಲ್ಲ ರಾಜೀನಾಮೆ ಕೊಡಿಸಿ ಉಮೇಶ್ ಕತ್ತಿ ನಿಮ್ಮ ಚನ್ನಪಟ್ಟಣ ಯೋಗೇಶ್ವರ್ ಅದಕ್ಕಿಂತ ಮೊದಲು ಅಶ್ವಥ್ ಅವರೆಲ್ಲಿಗೆ ಹೊತ್ತು ಕಾಣಿಸ್ತಾ ಇಲ್ಲ. ಸುಮಾರು ಜನ ರಾಜೀನಾಮೆ ಕೊಟ್ಟೋದ್ರು, ಸುಮಾರು ಜನ ಸೋತ್ರು ಆಪರೇಷನ್ ಕಮಲದಲ್ಲಿ. ರಾಜೀನಾಮೆ ಕೊಟ್ಟೋದ್ರ ಅಡ್ರೆಸ್ ಇಲ್ಲ. ಆದ್ರೆ ನಾನು ಹೇಳಿಲ್ಲ ಅದನ್ನ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇವತ್ತು ಬಿಜೆಪಿಯಿಂದ ಬಿಟ್ಟು ಕಾಂಗ್ರೆಸ್ಗೆ ಹೋಗೋರಿಗೆ ಏನು ಲಾಭ ಇಲ್ಲ. ನಾವು ವಾಸ್ತವಿಕವಾಗಿ ಹೋಗೋಣ, ನಾವು ರಾಜೀನಾಮೆ ಕೊಡಿಸ್ತೀವಿ. ಪ್ರಿಯಾಂಕಾ ಖರ್ಗೆ ಸರ್ಕಾರ ಅಷ್ಟು ಈಸಿ ಕೊಡಿಸ್ತಾರೇನ್ರಿ? ನಾನು ಚಾಲೆಂಜ್ ಮಾಡಿಸ್ಲಾ ಈಗ್ಲೂ ಮಹಿಳಾ ರಾಜೀನಾಮೆ ಕೊಡಿಸಿ ತೋರಿಸಿ, ನೀವು ಕೊಡಿಸಿ ಕಾಂಗ್ರೆಸ್. ನೀವು ನಾವು ಮಾಡ್ಬೇಕು ಅಂತ ಹೇಳೇ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ನಾವು ಹೇಳೇ ಇಲ್ಲ. ಈ ಮತ್ತೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬರ್ತಾರೆ ನಿಮಗೆ ತೋರಿಸಿ ಬಿಡ್ಲಿ. ಬರೋದಾದ್ರೆ ವಿ ಆರ್ ರೆಡಿ ಟು ಫಾರ್ಮ್ ದ ಗವರ್ಮೆಂಟ್. ಬರದೇ ಇದ್ರೆ ಒಂದು ಕ್ಲಿಯರ್ ಆಯ್ತು ಶಿವರಾಮಗೌಡ್ರೆ, ನಮ್ಮಲ್ಲಿ ಬ್ಲೇಮ್ ಮಾಡ್ತಾ ಇದ್ರಿ. ಅವ್ರು ರೆಡಿ ಇದಾರೆ, ಅವ್ರು ಬಂದ್ರೆ ನಾವು ಸರ್ಕಾರ ಮಾಡ್ತೀವಿ ಅನ್ನೋದು ಒಪ್ಕೊಂಡ್ರೆ ಈಗ ಆನ್ ಇರಲಿ ನೋಡ್ತಾ ಇದಾರೆ. ಬಿಜೆಪಿ ಆಪರೇಷನ್ ಕಮಲ ಇಂಡೈರೆಕ್ಟ್ ಮಾಡ್ತಾ ಇದೆ. ಯಾರೇ ನಮಗೆ ಕೇಳಿ, ಬಿಜೆಪಿ ಅವರು ಕೈ ಕಟ್ಕೊಂಡು ಕುಳಿತಿಲ್ಲ, ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಬಹಳ ನಿಷ್ಣಾತರು. ಶಾಸಕರ ಹಿಡ್ಕೊಳಕ್ ಆಗ್ತಾ ಇಲ್ಲ, ಶಾಸಕರನ್ನ ಗಟ್ಟಿಗೆ ಹಿಡ್ಕೊಳಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಜೆಡಿಎಸ್ಗೆ. ಒಂದ್ ನಿಮಿಷ ಕೇಳಿ, ನಮ್ಮ ಶಾಸಕರನ್ನ ಸರ್ಕಾರ ಮಾಡಿಕೊಂಡಿದ್ದೀವಿ. ನಮ್ಮ ಶಾಸಕರು ಡೈಮಂಡ್ಸ್, ಪ್ಲಾಟಿನಮ್, ಅವ್ರನ್ನೇನು ಯಾರು ಅಲ್ಲಾಡ್ಸಕ್ ಆಗಲ್ಲ. ಏನಾದ್ರು ಬಂದ್ರೆ ಅವ್ರ ಕಡೆ ನಮಗೆ ಬರ್ಬೇಕು. ನಮ್ಮ ಒಬ್ಬರೇ ಒಬ್ರು ಶಾಸಕರು ಬಿಟ್ಟು ಬರಲ್ಲ ಕಾಂಗ್ರೆಸ್. 100% ಅವ್ರು ಯಾಕೆ ಬರ್ತಾರೆ ಅನ್ನೋದನ್ನ ಅವ್ರು ನೋಡ್ಕೊಳ್ಳಿ. ಇದರಲ್ಲಿ ಸಂಖ್ಯೆಯನ್ನು ನೋಡಿ ನೀವು. ನಾವು 104 ಇದ್ದೇವೆ ಅಂದ್ರೆ ನಾವು ಸಾಕಷ್ಟು ಭದ್ರವಾಗಿದ್ದೇವೆ. ನಮಗ್ ಬೇಕಾಗೋ ಸಂಖ್ಯೆ ಆಗ್ಲಿ, ಸರ್ಕಾರ ಫಾರ್ಮ್ ಮಾಡೋದಕ್ಕೆ ಬೇಕಾಗುವಂತ ತಾಕತ್ತಾಗಲಿ. ಸರಳೀಕರಣವಾಗಿ ಹೇಳ್ಬಿಡಿ. ಈಗ ಜನ ನೋಡ್ತಾ ಇದಾರೆ, ಆಯ್ತು ನೀವ್ ಹೇಳಿದ್ರೆ ಅವ್ರು ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ ನೀವೇ ಶಬ್ದ ಬಳಸ್ರಿ. ಅವ್ರು ಬಂದ್ಬಿಟ್ರೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಬಂದ್ರೆ ಹೆಂಗ್ ಸರ್ಕಾರ ಮಾಡ್ತೀರಿ? ಈಗ 13 ಜನ ಬಂದ್ರೆ ಆಂಟಿ ಡಿಫೆಕ್ಷನ್ ಲಾ ಇದೆ. ರಮೇಶ್ ಕುಮಾರ್ ಸ್ಪೀಕರ್ ಇದಾರೆ, ಅವಕಾಶ ಕೊಡಲ್ಲ. ಇಲ್ಲ 16-17 ಜನ ರಾಜೀನಾಮೆ ಕೊಡ್ಬೇಕು ನಿಮಗೆ. ಟೋಟಲ್ ಸಂಖ್ಯಾಬಲ ಕಮ್ಮಿ ಮಾಡಬೇಕು. ಒಂದ್ ನಿಮಿಷ ಹೆಂಗ್ ಮಾಡ್ತೀರಿ ಹೇಳಿ? ಈಗ ಹಿಂದಾದಂತದ್ ಪ್ರಯೋಗಗಳಿದೆ ಈಗಾಗಲೇ. 16-17 ಜನ ಇದರಲ್ಲಿ ರಾಜೀನಾಮೆ ಕೊಡಬೇಕು. ಕೊಟ್ಟ ನಂತರ ಏನಾಗುತ್ತೆ ಅಂದ್ರೆ ಅವ್ರು ಇನ್ನೊಮ್ಮೆ ಇಲೆಕ್ಷನ್ಗೆ ಹೋಗ್ಬೇಕು. ಅವಾಗ ಈಗಿರುವಂತ ಸರ್ಕಾರ ಮೈನಾರಿಟಿಯಲ್ಲಿ ಹೋಗುತ್ತೆ. ಇಲೆಕ್ಷನ್ ಆಗಿ 6 ತಿಂಗಳವರೆಗೆ ನಾವು ಸರ್ಕಾರ ಫಾರ್ಮ್ ಮಾಡಕ್ ಕಾಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ ಸಂಖ್ಯೆ ಕಡಿಮೆ ಆಗಿದೆಯಪ್ಪ, ನಿಮ್ದು ನ್ಯಾಚುರಲಿ ರಾಜ್ಯಪಾಲರು ಏನ್ ಹೇಳ್ತಾರೆ, ಇನ್ನೊಬ್ರಿಗೆ ಕರೀತಾರೆ, ಈ ಸರ್ಕಾರ ಬಿದ್ದೋಯ್ತು ಬನ್ನಿ ಅಂತ. ನಾವು ಸರ್ಕಾರ ಮಾಡಿದ ನಂತರ ನಮಗೂನು 6 ತಿಂಗಳ ಟೈಮ್ ಸಿಗತ್ತೆ, ಏನೋ ಮಾಡಿ ಮುಂದಾಕ್ಸಿ. ಅಷ್ಟ್ರೊಳಗೆ ಇಲೆಕ್ಷನ್ ಲಾಸ್ಟ್ ಮುಗಿಸ್ಬಿಡ್ತಾರೆ. ಈಗ ಅಷ್ಟ್ರೊಳಗಾಗಿ ಚುನಾವಣೆಗಳಾಗಿ ಉಳಿದವ್ರು ಏನ್ 17 ಜನ ಇದ್ದಾರೆ ಅದ್ರೊಳಗೆ ಎಷ್ಟು ಬರುತ್ತೋ ಅಷ್ಟು ಸಿಗತ್ತೆ. ಆದ್ರೆ ಅಥವಾ ಖರ್ಚು, ಚುನಾವಣೆ ಖರ್ಚು, ಕೈಗೆ ಒಂದಷ್ಟು ಖರ್ಚು. ಆದ್ರೆ ನಾವಾಗಿ ಇದನ್ನ ಯಾವ್ದನ್ನು ಮಾಡಕ್ ಹೋಗಲ್ಲ. ಇದು ಆಗ್ತಿದ್ರೆ ತಾನಾಗೆ ಕಾಂಗ್ರೆಸ್ ನಲ್ಲಿ ನಾನು ಲಕ್ಷ್ಮೀನಾರಾಯಣ ರಿಯಾಕ್ಷನ್ ತೊಳಿದ್ದೆ. ಒಂದ್ ನಿಮಿಷ ನಾನು ಹೇಳಿ ಮುಗಿಸ್ತೇನೆ. ರಚನೆ ಆಯ್ತು, ಪ್ರಮಾಣ ವಚನ ತಗೋಬೇಕು ಯಡಿಯೂರಪ್ಪನವರು. ನಾನು ಹೇಳಿ ಮುಗಿಸ್ತೇನೆ. ನಮ್ಮ ಪಾರ್ಟಿಯಲ್ಲಿ 104 ಇರೋದ್ರಿಂದ ನಮ್ಮ ಪಾರ್ಟಿಯ ಮೇಲೆ ವಿಶ್ವಾಸ ಇಟ್ಟು ನಾಳೆ ಅವ್ರು ರಾಜೀನಾಮೆ ಕೊಡೋದಾಗ್ಲಿ ಅಥವಾ ಮತ್ತೇನೇ ಆಕ್ಷನ್ ಮಾಡೋದಿದ್ರು ಅವ್ರಿಗೆ ಲಾಭ ಇದೆ ಮಾಡೋರ್ಗೆ. ಆದ್ರೆ ನಮ್ಮ ಪಾರ್ಟಿಯಿಂದ ಬಿಟ್ಟು ಹೋದ್ರೆ 2 ಮೈನಾರಿಟಿ ಪಾರ್ಟಿಗಳು ಸೇರಿ ಸರ್ಕಾರ ಮಾಡಿರೋದ್ರಿಂದ ಅವೇ ಹೊಡೆದಾಡ್ಕೊಳ್ತಿರೋದ್ರಿಂದ ಇದಕ್ಕೆ ಬಹಳ ಫ್ಯೂಚರ್ ಇಲ್ಲ. ಈ ಕಾರಣ ಅಲ್ಲ, ಇನ್ನೊಂದು ಕಾರಣಕ್ಕೆ ಅವು ನಾಳೆ ಬಿದ್ದೇ ಬೀಳ್ತವೆ. ಅದರಿಂದಾಗಿ ಏನೇ ಮಾಡಿದ್ರು ಯಾರು ಶಕ್ತಿವಾನ್ರಿದ್ದಾರೆ, ಯಾರು ನಾಳೆ ನಡೆಸಬಲ್ರು, ಯಾರಿಗೆ 104 ಇದಾರೋ ಅವ್ರು ಪರವಾಗಿ ಬರ್ತಾರ್ರಿ. ಇದು ರಾಜಕಾರಣ ಪ್ರಾಕ್ಟಿಕಲ್ ಇದೆ. ಶಿವರಾಮೇಗೌಡ್ರೆ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡಿ. ನೋಡು, ನೀಟಾಗಿ 5 ನಿಮಿಷದಲ್ಲಿ ಸರ್ಕಾರ ರಚನೆ ಸಂಪೂರ್ಣ ಆಗೋಯ್ತು. ನಾನು ಲಕ್ಷ್ಮೀನಾರಾಯಣ ಸರ್ಕಾರ ರಚನೆ ಆಗೋಯ್ತು. ಯಡಿಯೂರಪ್ಪನವ್ರು CM, ಅವಾಗ ಆಗ್ಲಿಲ್ಲ. ನೀವು ಕೈ ಎತ್ತಿದ್ರಿ, ಯಾಕಂದ್ರೆ ನೀವು JDS ಜೊತೆಗೆ ಹೋದ್ರಿ, ಸರ್ಕಾರ ಮಾಡಿದ್ರಿ. 3 ತಿಂಗಳ 4 ತಿಂಗಳಿತ್ತು. ಯಡಿಯೂರಪ್ಪನವರಿಗೆ ಲೋಕಸಭಾ ಚುನಾವಣೆ ಇದೆ, ಅದು ಇಂಪಾರ್ಟೆಂಟ್ ಅಲ್ಲ, ಸರ್ಕಾರ ರಚನೆ ಮಾಡ್ಕೋಬೇಕು.
ಯಾಕಂದ್ರೆ 2023 ನಂತರ ಯಡಿಯೂರಪ್ಪನವ್ರನ್ನ ಮಾರ್ಗದರ್ಶಕ ಮಂಡಳಿ ಸೇರಿಸ್ತಾರೆ ಅನ್ನೋಂಥದ್ದು ಒಂದು ಚರ್ಚೆ ಗೊತ್ತಿಲ್ಲ. ಯಾಕಂದ್ರೆ ನ್ಯಾಚುರಲ್ ಮನುಷ್ಯನಿಗೆ ಸಹಜವಾಗಿ ವಯಸ್ಸಾಗುತ್ತೆ. ಈ ಶಿವರಾಮೇಗೌಡರನ್ನು ಶಾಶ್ವತವಾಗಿ ಏನು ಹೆಂಗಾಗಿರಕ್ಕಾಗಲ್ಲ, ಎಲ್ಲರಿಗೂ ಶಿವರಾಮೇಗೌಡರು 18 ವರ್ಷದಿಂದ ಏನೇನೂ ಆಗಿಲ್ಲ. ಅಂದ್ರೆ ಒಂದೊಂದು ರಾಜಕೀಯದಲ್ಲಿ ಬದಲಾವಣೆಗಳಾದವು, ಹಾಗಾಗಿ ಅಷ್ಟು ಈಸಿ. ಶಿವರಾಮೇಗೌಡ್ರೆ ಸರ್ಕಾರ ರಚನೆಗೆ ಬೇಕಾದಂತ ಎಲ್ಲಾ ಆಪರೇಷನ್ಗೆ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಸು, ಸ್ಟೆಥೋಸ್ಕೋಪು, BP ಚೆಕ್ ಮಾಡೋದು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರದು. ಥಿಯೇಟರ್ ಒಂದು ರೆಡಿ ಒಂದು ಹೇಳ್ತೀನಿ ಕೇಳಿ. ಪಾಪ ಅವರು ಎಲ್ಲನೂ ಸಹಿತ ಅಗಲಗನಸನ್ನ ಕಾಣ್ತಾ ಇದ್ದಾರೆ. ಒಂದು ಮಾತು ಮಾತ್ರ ತಿಳ್ಕೊಳ್ಳಿ, ಇವತ್ತು ಅವ್ರು ಹೇಳ್ತಾ ಇದ್ರು ನಮ್ಮ ಪಾರ್ಟಿ ಜನ ಅವ್ರ ಪಾರ್ಟಿಗೆ ಹೋದ್ರೆ ಅವರಿಗೆ ಲಾಭ ಇಲ್ಲ, ಅವ್ರ ಪಾರ್ಟಿಯವರು ನಮ್ಮ ಪಾರ್ಟಿಗೆ ಬಂದ್ರೆ ಲಾಭ. ಅಂದ್ರೆ ಅವ್ರು 104 ಇದಾರೆ ಅಂತ, 104 ಇದಾವೆ, ಸಣ್ಣ ಪಾರ್ಟಿ ಅಂತ. ಸಣ್ಣ ಪಾರ್ಟಿ ಅಂತ ಒಂದು ಮಾತನ್ನು ಈ ಸಾರಿ ನಾನು ಸ್ಪಷ್ಟ ಮಾಡ್ತೀನಿ. ಬಿಜೆಪಿ ಶಾಸಕರುಗಳು ಇಲ್ಲಿ ನಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ನಾವು ಯಾಕೆ ಬೇಡ ಅಂತ ಹೇಳಿದ್ದೀವಿ, ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋಗ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕುತ್ತು ತರಬಾರ್ದು ಅಂತ ಹೇಳಿ ಅವ್ರನ್ನ ದೂರ ಬ್ಯಾಡ್ರಪ್ಪ ನೀವು ಅಲ್ಲೇ ಇರಿ ಅಂತ ನೋಡ್ರೆ ಮಾಸ್ ಅಲ್ವಾ ಇದು. ಈಗ ನೋಡಿ 37 ಜನರನ್ನ ನಿಮಗ್ ಪಕ್ಷಾಂತರ ಮಾಡ್ಕೊಂಡು ಕೂತಿದ್ದೀರಿ ನಿಮ್ ವಿರೋಧಿಗಳನ್ನ. ನಾವೇನ್ ಪಕ್ಷಾಂತರ ಮತ್ತಿನ್ನೇನು, ನಾವು 4 ಜನರನ್ನ ತಗೊಂಡ್ರೆ ಇಷ್ಟು ಕೂಗಾಡ್ತೀರಿ ಪ್ರಜಾಪ್ರಭುತ್ವ ಅಂತ. ನಿಮ್ದು ಯಾವ ಸೀಮೆ ಪ್ರಜಾಪ್ರಭುತ್ವ? ಎರಡು ಸೋತ ಪಾರ್ಟಿಗಳು, ನಂಬರ್ ಗೇಮ್ ನಂಬರ್ ಹೇಳ್ತಿರೋದು ನಾನು. ಪ್ರಜಾಪ್ರಭುತ್ವದಲ್ಲಿ ಕೇಳಿ ನೋಡಿ, ಕೇಳಿ ನಾವು 37 ಇರ್ಬೋದು. ಹಂಗಂದ್ಮೇಲೆ ನಮ್ಗೆ ಅರ್ಜಿ ಹಾಕಿದ್ರ ನೀವು ನಮ್ಮನ್ನ ಇಟ್ಕೊಂಡಿದ್ರೆ ಸರಿ ಆಯ್ತಿತ್ತಾ? ನಾವು 104 ನಮಗ್ ಬೇಕಾಗುವಂತ ಸಪೋರ್ಟ್ ನಾವೇನು ಮಾಡಬಹುದು. ನೀವು 37 ಅಲ್ಲ ಸ್ವಾಮಿ, ನೀವೇನ್ ಸರ್ಕಾರ ಕರ್ನಾಟಕ ವಿಧಾನಸಭೆಯಲ್ಲಿ ನಂಬರ್ಗೆ 113 ಯಾರು ಬಂದ್ರು ಆಗ್ಬಹುದು. 37 ಇಟ್ಕೊಂಡು ನಿಮ್ಗೆ ಏನ್ ಮಾರಲ್ ಇದೆ ಮಾಡಿ ಜನಕ್ಕೆ, ಈ ರಾಜ್ಯ ಜನಕ್ಕೆ ಯಾವ ಮುಖ್ಯಮಂತ್ರಿ ಇಡೀ ಅಸೆಂಬ್ಲಿಯಲ್ಲಿ ನೀವು 16-17% ಅಷ್ಟೇ ಒಟ್ಟು ಆರಿಸಿ ಬಂದಿರೋ ಸೀಟ್ಗಳು ನೀವು ಸರ್ಕಾರ ಮಾಡ್ತೀರಿ. ನಾವು ಅರ್ಧಕ್ಕಿಂತ ಹೆಚ್ಚಿಗೆ ಸೀಟ್ಗಳನ್ನ ತಗೊಂಡವ್ರು ನಾವ್ ಯಾಕೆ ಮಾಡಬಾರ್ದು? 104 ತಗೊಂಡವ್ರು ನೀವು ಮಾಡಬಾರ್ದು ಅಂತ ನಾನು ಹೇಳಲಿಲ್ಲ. ನೀವು ಇವತ್ತು ನಾವಿಬ್ರು ಒಂದಾಗಿ ನಂಬರ್ ಗೇಮ್ ನಲ್ಲಿ ನಾವು ಮೆಜಾರಿಟಿ ಇದ್ದೀವಿ. ಈ ನಂಬರ್ ಗೇಮ್ ಹೊಡಿತೇವೆ. ನಿಮ್ಮ ನಂಬರ್ ಗೇಮ್ ಅನ್ನ ಕರ್ನಾಟಕ ಜನತೆ ಹಿತದೃಷ್ಟಿಯಿಂದ ಸರಿ ಇಲ್ಲ. ನಾವು ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಶಬ್ದ ಬಳಸೋರು ಭಾರತೀಯ ಜನತಾ ಪಕ್ಷದವರು ನೀವು ಎಂತ ಕುತಂತ್ರ ಬೇಕಾದ್ರೂ ಮಾಡಿ ಅಧಿಕಾರದ ಗದ್ಗೆ ಏರ್ಬೇಕು ಅಂತ ಆಸೆ ಇದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನ ನೋಡ್ತಾ ಇದ್ದಾರೆ ಇದನ್ನ. ನಿಮ್ದು ಮಾಸು ಅಂದ್ರೆ 37 ಜನ ಇದೀರಿ ಬರೀ, ಇನ್ಯಾರನೋ ಕಾಲ್ ಹಿಡ್ಕೊಂಡು 37+78 ನೀವು ಬಾಳ ಹಿಡ್ಕೊಂಡು ಹೊರಟಿದ್ದೀರಿ ಕಾಂಗ್ರೆಸ್ನವ್ರದ್ದು. ಜಾಡಿಸಿದ್ರು ಅಂದ್ರೆ ಎಲ್ಲ ಬಿದ್ದೋಗ್ತೀರಿ. ಯಾರು ಬಿದ್ದೋಗಲ್ಲ. ಈ ಸರ್ಕಾರ ಕರ್ನಾಟಕದಲ್ಲಿ ಉಳಿಯುವಂತದ್ದು ಅಲ್ಲ. ಕರ್ನಾಟಕದಲ್ಲಿ ನಮ್ದು 5 ವರ್ಷಗಳ ಕಾಲ ಸಂಪೂರ್ಣವಾಗಿರ್ತೀವಿ. ಇಲ್ಲ, ನೀವು ಯಾವ ಕಾರಣಕ್ಕೂ ಇಲ್ಲ. ನಮ್ಮ ಎರಡೂ ಸರಿಯಾಗಿ ನಿಮಗೆ ಕಳೆದ 3 ತಿಂಗಳಲ್ಲಿ ಹೊಡೆದಾಡಿ MLA ಕರ್ಕೊಂಡು ನಿಮ್ಗೆ ಆಗೋದಿಲ್ಲ. ನೀವು ಗೌಡ್ರೆ 3 ತಿಂಗಳು ನೀವು ಹೊಡೆದಾಡಿದಾಗ ನಾವು ಬಂದಿರ್ಲಿಲ್ಲ. ನೀವು ಇಬ್ರು ಹೊಡೆದಾಡಿದಾಗ ನಾವು ಬಂದಿಲ್ಲ. ಈಗಲೂ ಏನು ಆಗಲ್ಲ, ಬರೆದಿಟ್ಕೊಳ್ಳಿ ವಾಮನಾಚಾರ್ಯ. ನಿಮ್ ಸರ್ಕಾರ ಬಿಜೆಪಿನಲ್ಲಿ ಹೋಗಿದೆ, ಕರ್ನಾಟಕ ಆಗ್ತಾ ಇದೆ. ಕರ್ನಾಟಕ ಜನಕ್ಕೆ ರೈತರ ಸಾಲ ಮಾಡಿದ್ದಾರೆ. ಇಡೀ ರಾಜ್ಯದ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಸಾಲ ಮನ್ನಾ ಆಗೇ ಇಲ್ಲ. ಇಬ್ರು ರಿಕ್ವೆಸ್ಟ್ ಮಾಡ್ತಾರೆ. ನಾನು ವಾಮನಾಚಾರ್ಯ ಮಾತಾಡುವಾಗ ಒಂದು ಮಾತನಾಡಿದ್ರು, ನಿಮ್ಮ ಸಂಖ್ಯಾಬಲವನ್ನ ಬ್ರೇಕ್ ಮಾಡ್ತೀನಿ ಶಬ್ದ ಬಳಸಿದ. ಅಂದ್ರೆ ಇದು ಭಾರತೀಯ ಜನತಾ ಪಕ್ಷದ ಪೊಲಿಟಿಕಲ್ ಒಂದು ಸ್ಟ್ರಾಟಜಿ, ಒಂದು ಆಪರೇಷನ್ ಕಮಲ ಭಾಗ 2 ಅಂತ ಹೇಳ್ತಾ ಇದ್ದೀನಿ. ಕಮಲ ಅಂತ ಹಾಕ್ಬೇಡಿ, ಭಾರತೀಯ ಜನತಾ ಪಕ್ಷದ ಕುತಂತ್ರ 2 ಅಂತ ನೀವ್ ಹೇಳಿದ್ನ. ಹೌದು, ಭಾಗ 2 ಅಂತ ಹೇಳ್ತದೆ. ಕಮಲ ಆಪರೇಷನ್ ಬಿಜೆಪಿ ಸಮಾಧಾನ ಆಯ್ತಾ? ಬಿಜೆಪಿ ಆಪರೇಷನ್ ಕಮಲ ಕುತಂತ್ರ ಭಾಗ 2 ಸಮಾಧಾನ.
ಸಮಾಧಾನ ನೀವು JDS ಕಾಂಗ್ರೆಸ್ ಹೋದಾಗ ಅದು ಕುತಂತ್ರ ಅಲ್ವಾ? ಬಿಜೆಪಿ 104 ಬಿಟ್ಟು ಕುತಂತ್ರ ರಾಜಕಾರಣ ಮಾಡದೆ ಹೋದ್ರೆ ಸರ್ಕಾರ ಈಗ ಆಪರೇಷನ್ ಮಾಡಕ್ ಹೋಗಿರೋದು ಕುತಂತ್ರ. ಅವ್ರನ್ನ ಬೀಳಿಸಿದ್ದು ಇಲ್ಲ, ನಾವು ಬಿಡಿಸಿಲ್ಲ. ನಾವು ಕುತಂತ್ರ ಅಲ್ಲ, ನಮ್ದು ಅರೇಂಜ್ಮೆಂಟ್. ಇವ್ರು ಮಾಡ್ತಾ ಇರೋದು ಕುತಂತ್ರ. ಇದು ರಾಜ್ಯದ ಜನ ನೋಡ್ತಾವ್ರೆ. ಜನ ಯಾರನ್ನು ಸಹಿಸೋದಿಲ್ಲ. ವಾಮನಾಚಾರ್ಯ ಒಂದು ಹೇಳಿದ್ರು, ನಮ್ಮ ಅರೇಂಜ್ಮೆಂಟ್ ಕುತಂತ್ರ ಅಲ್ಲವೇ ಅಲ್ಲ. ನಿಮ್ಮನ್ನ ನಾವು ಬ್ರೇಕ್ ಮಾಡ್ತೀವಿ. ನಿಮ್ಮನ್ನ ಅಂದ್ರೆ ನಿಮ್ಮ ಸಂಖ್ಯಾಬಲವನ್ನ ಬ್ರೇಕ್ ಹೇಳ್ತಾರೆ. ಜನ ನೋಡ್ತಾ ಇದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ ಅತೃಪ್ತ ಶಾಸಕರ ಜೊತೆಗಿದ್ದಾರೆ. ನಾವು ಅದನ್ನು ಓಪನ್ ಹೇಳಲ್ಲ. ಆಪರೇಷನ್ ಥಿಯೇಟರ್ ರೆಡಿ ಆಗಿದೆ. ಅದಕ್ಕೆ ಬೇಕಾದ ಡಾಕ್ಟರ್ ರೆಡಿ ಇದ್ದಾರೆ. ಬೇಕಿದ್ರೆ ಮಹಾರಾಷ್ಟ್ರದಿಂದ ಕೂಡ ಸ್ಪೆಷಲಿಸ್ಟ್ ಕರ್ಕೊಂಡ್ ಬರ್ತೀವಿ. ಇಲ್ಲಿ ಕರ್ನಾಟಕದ ಡಾಕ್ಟರ್ ವಾಮನಾಚಾರ್ಯ ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ನಾವು ಥಿಯೇಟರ್ ರೆಡಿ ಮಾಡ್ತಾ ಇದ್ದೀವಿ. ಯಾರು ಬರ್ತಾರೋ ಅವ್ರನ್ನ ಆಪರೇಷನ್ ನೋಡಿ. ನಮ್ಮದು ಆಪರೇಷನ್ ರೆಡಿ ಇದೆ. ನಮ್ಮಲ್ಲೂ ಮೆಂಬರ್ಗಳು ರೆಡಿ ಇದ್ದಾರೆ. ನಮ್ಮಲ್ಲೂ ಡಾಕ್ಟರ್ ರೆಡಿ ಇದ್ದಾರೆ. ಬಿಜೆಪಿ ನೋಡಿ, ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ವಾಮನಾಚಾರ್ಯರು ಅದನ್ನ ಬಹಳ ಸುಲಭದ ರೀತಿಯಲ್ಲಿ ನೀಟಾಗಿ ಹೇಳ್ಬಿಟ್ರು, ಜನಕ್ಕೆ ಅರ್ಥ ಸುಲಭದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಕ್ಕೆ. ಅದು ಅಷ್ಟು ಸುಲಭ ನಡೆದಿರೋ ವಿಚಾರನ ಮರ್ತಂಗೆ ಹೇಳ್ಬಿಟ್ರು. ಯಾಕೆ ಅಂತಂದ್ರೆ ನೋಡಿ, ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಮನೆಯಲ್ಲಿ ಶಾಸಕರುಗಳು ಬಹುತೇಕ ಉತ್ತರ ಕನ್ನಡ ಶಾಸಕರುಗಳು ಈ ಭಾಗದಲ್ಲಿ ಜಾಸ್ತಿ ಸೇರಿರಲಿಲ್ಲ. ನಾನು ಆಗಲೇ ಮಾಹಿತಿ ತಗೊಂಡೆ, ಪೂರ್ತಿ ತಗೊಂಡೆ. ಯಾಕೆ ನಿನ್ನೆ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಗೆದ್ವಿ. ಬಿಜಾಪುರ ಬಾಗಲಕೋಟೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮುಖಭಂಗ ಆಯಿತು. ಭಾರತೀಯ ಜನತಾ ಪಾರ್ಟಿ ಮುಖಭಂಗ ಆಯಿತು. ಹಾಗಾಗಿ ಎಲ್ಲಾ ಶಾಸಕರಿಗೂ ಭಯ ಬಂದ್ಬಿಟ್ಟಿದೆ. ಸಮ್ಮಿಶ್ರ ಸರ್ಕಾರ ದಿಸೆ ಸ್ಟ್ರಾಂಗ್ ಅದಕ್ಕೋಸ್ಕರ ಸೊ ಅವರೆಲ್ಲ ಭಯಭೀತರಾಗಿ ಇಲ್ಲ ನಿಮ್ಗೆ ಆಗದಲ್ಲೇ ಹೋದ್ರೆ ಹೇಳಿ ನಾವು ನಮ್ಮ ಪಾಡ್ ನಮ್ದು ನಾವು ಸಮ್ಮಿಶ್ರ ಸರ್ಕಾರ. ನೀವು ಆಪರೇಷನ್ ಥಿಯೇಟರ್ ರೆಡಿ ಮಾಡ್ತಾ ಇದ್ರಿ. ನಾವು ಆಪರೇಷನ್ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಪ್ರತಿವಾಗಿ ನಾವು ಮಾಡ್ಲಿಕ್ಕೆ ಒಂದು ಬ್ರೇಕ್ ತಗೊಳ್ಳೋ ಟೈಮು. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. 2 ಆಪರೇಷನ್ ಥಿಯೇಟರ್ ರೆಡಿ ಆಗಿದೆ. ಒಂದು ಬಿಜೆಪಿ ಆಪರೇಷನ್ ಥಿಯೇಟರ್, ಅವ್ರು ಆಪರೇಷನ್ ಮಾಡಿ ನಾವೇನು ನಮಗೂ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತ ಕುಮಾರಸ್ವಾಮಿ ಒಂದ್ ಕಡೆ, ಕಾಂಗ್ರೆಸ್ನ ಆಪರೇಷನ್ ಥಿಯೇಟರ್. ಹಾಗಾದ್ರೆ ಈ ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಫೇಲ್ ಆದ್ರೆ ಪೇಷಂಟ್ ಸಾಯುತ್ತಾ ಅಥವಾ ಡಾಕ್ಟರ್ ಮೇಲೆ ಕೇಸ್ ಆಗುತ್ತಾ? ಶಿವರಾಮೇಗೌಡರು ಮತ್ತೆ ಲಕ್ಷ್ಮೀನಾರಾಯಣ ಸಮಾಧಾನಕ್ಕೆ ಇದು ಆಪರೇಷನ್ ಕಮಲ ಕುತಂತ್ರ ಭಾಗ 2. ಅದು ಪೊಲಿಟಿಕಲ್ ಅಲ್ಲ, ನಾಳೆ ಹಾಕೋಣ. ಇವತ್ತಿಗೆ ಆಲ್ರೆಡಿ ಎಸ್ ಡಾಕ್ಟರ್ ವಾಮನಾಚಾರ್ಯ ತಾವು ಭಾಳ ಸಿಂಪ್ಲಿಫೈ ಜನಕ್ಕೆ ಅರ್ಥ ಆಗೋ ರೀತಿ ಹೇಳಿದ್ರಿ. ಹಳ್ಳಿಗಳಲ್ಲಿ ಕೂತಿರೋರಿಗೂ ಗೊತ್ತಾಗುತ್ತೆ, ಸಿಟಿಯಲ್ಲಿ ಕೂತಿರೋ ಗೊತ್ತಾಗಿರುತ್ತೆ, ನಿಮ್ಮ ಕಾರ್ಯಕರ್ತರು ಗೊತ್ತಾಗುತ್ತೆ, ಇವ್ರ ಪಾರ್ಟಿಯವ್ರಿಗೆ ಗೊತ್ತಾಗುತ್ತೆ. ಇವತ್ತು ಯಡಿಯೂರಪ್ಪನವರೆಲ್ಲೂ ಕೂಡ ಹೇಳ್ತಾ ಇಲ್ಲ ನಾವು ಈ ಸರ್ಕಾರ ಬೀಳಿಸಲ್ಲ. ಜಗದೀಶ್ ಶೆಟ್ಟರ್ ಹೇಳಿದ್ರೆ ಅವ್ರಾಗಿ ಬಿದ್ದರೆ ನಾವೇ ಬಿಡಬೇಕು. ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಹೌದು ನೀವು ಸರ್ಕಾರ ಮಾಡ್ತೀವಿ, ಅವ್ರು ಶಾಸಕರು ಬರ್ತಾರೆ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಇವತ್ತು ಭಾಳ ಆ್ಯಕ್ಟಿವ್ ಆಗಿಬಿಟ್ಟಿದೆ ಡಿ ಬಿಜೆಪಿ. ಇಷ್ಟೊಂದು ಆ್ಯಕ್ಟಿವ್ ನಾನು ಯಾವತ್ತೂ ನೋಡಿಲ್ಲ ಈ ಸರ್ಕಾರ ಬಂದಾಗಿಂದ. ಅಂದರೆ ಏನೋ ಸಿಂಪ್ಟಮ್ ಇದೆ ನಿಮ್ಮ ಜೊತೆಗೆ. ಅವ್ರು ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಕೊಡಿಸೋಕ್ಕೆ ನಿಮ್ಮ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಿಮಗೆ. ನೋಡಿ, ಯಡಿಯೂರಪ್ಪನವರು ದಣಿವರಿಯದಂಥ ಒಬ್ಬ ರಾಜಕೀಯ ಪಟುಗಳು. ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಈಗ ನಾವು ಮತ್ತೆ ಅವ್ರಿಗೆ ಏಜ್ ಇದ್ದ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ರು ಕೂಡ ಅವ್ರು ಹೆಂಗಿದ್ರು ಇದನ್ನೇ ಮಾಡ್ತಿದ್ರು. ಏಜ್ ಇದೆ, ಅದು ಒಪ್ಕೊಳ್ಳಿ, ಏಜ್ ಇದೆ. ಆದ್ರೂ ಕೂಡ ಈ ಟೈಮ್ ಒಳಗಡೆ ಲೋಕಸಭೆ ಚುನಾವಣೆ ಮುನ್ನ ಮಾಡ್ಕೊಂಡ್ರೆ ಪೊಲಿಟಿಕಲ್ ಆಪರೇಷನ್ ಸಕ್ಸಸ್ ಆಗುತ್ತೆ. ನೀವು ಲೋಕಸಭೆ ನಂತರ 25 ಸೀಟ್ ಗೆದ್ರು ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಮಾಡಿ ಬೊಕ್ಕೆ ಕೊಟ್ಟು ದೊಡ್ಡ ಹೂವಿನಾರ ಹಾಕಿ ನಿಮ್ಮ ನಾಯಕ ನೀವು ನಮ್ಮ ಪಕ್ಷಕ್ಕೆ ತುಂಬಾ ಆಸ್ತಿ ಮಾರ್ಗದರ್ಶನ. ಹಾಗಾಗಿ ಅವ್ರಿಗೆ ಗೊತ್ತಾಗಿದೆ ನನ್ನನ್ನ ಯೂಸ್ ಮಾಡ್ಕೊಳ್ತಾರೆ ಶಿವರಾಮೇಗೌಡರು ನನ್ನನ್ನು ಯೂಸ್ ಮಾಡ್ಕೊಳ್ತಾರೆ, ನನಗೊಂದು ಒಳ್ಳೆ ಸ್ಥಾನದಲ್ಲಿ ಕೂರಿಸ್ತಾರೆ. ಹಾಗಾಗಿ ನನಗೇನು ಲಾಭ ಈಗ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಯಡಿಯೂರಪ್ಪನವ್ರ ಕೇಸು ಬೇರೆ ಇದೆ. ಯಡಿಯೂರಪ್ಪನವರು ಇವತ್ತು ಕರ್ನಾಟಕದ ಪ್ರಶ್ನಾತೀತ ಒಬ್ಬ ನಾಯಕರು. 1 ತಿಂಗಳು 2 ತಿಂಗಳಲ್ಲಿ ಏನೋ ಆಕಾಶ ಬಿದ್ದ್ಬಿಡಲ್ಲ ಪಾರ್ಲಿಮೆಂಟ್ ಆದ ಕೂಡಲೇ. ಪರಿಸ್ಥಿತಿ ಇವತ್ತಿರುವಂಥ ಕೊಯಲೇಷನ್ ಸರ್ಕಾರ, ಮೈನಾರಿಟಿಗಳು ಏನಿದ್ದಾರೆ, 2 ಸಣ್ಣ ಚಿಕ್ಕ ಪಕ್ಷಗಳು ಸೇರಿ ಇವತ್ತೇನು ಸರ್ಕಾರ ಮಾಡಿದ್ದಾರೆ, ಕರ್ನಾಟಕದ ಜನತೆ ಸ್ಪಷ್ಟವಾದಂಥ ಅಭಿಮತವನ್ನು ಕೊಟ್ಟಿದೆ. ಏನು ಅಂದರೆ ಬಿಜೆಪಿ ಇಸ್ ದ ಬಿಗ್ಗೆಸ್ಟ್ ಪಾರ್ಟಿ, 104 ಸೀಟ್ಗಳನ್ನು ಕೊಟ್ಟಿದೆ. ಬಟ್ ಡೆಮೋಕ್ರಸಿ ಏನ್ ಮಾಡುತ್ತೆ ಅಂದ್ರೆ ಮ್ಯಾಜಿಕ್ ನಂಬರ್ ಯಾರ ಹತ್ರ ಇದೆ, ಪಾರ್ಟಿ ಬರಲ್ಲ. ಮ್ಯಾಜಿಕ್ ನಂಬರ್ ಅವ್ರು ಇರ್ತಾನೆ. ನೀವ್ ಹೇಳ್ಬೋದು ಕುತಂತ್ರ, ನಮ್ಮನ್ನು ದೋಖ ಮಾಡಿದ್ರು. ನಿಮ್ ಕೊಟ್ಟಿರೋದು 113 ಕೊಟ್ಟಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವರಾಮೇಗೌಡರು ನೀವು ಮಾಸ್ ಕುತಂತ್ರವನ್ನ ಮಾಡಿ ಮೈನಾರಿಟಿ ಇದ್ರೂ ಕೂಡ ಸರ್ಕಾರವನ್ನು ಹೆಂಗ್ ಫಾರ್ಮ್ ಮಾಡಿದ್ರಿ,
ನಿಂಬುದು 100ಕ್ಕೆ 100 ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರು ಹೆಂಗ್ ಮಾಡಿದ್ದಾರೆ, 100ಕ್ಕೆ 100 ಮೋಸ. ಗೋವಾದಲ್ಲಿ ಹೆಂಗ್ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೆಂಗ್ ನೋಡಿ, ಮಾಡಿದ್ದಾರೆ, 2, 3, 5, 6 ಕಡಿಮೆ ಬಿದ್ದಾಗ ಸರ್ಕಾರವನ್ನು ಉಳಿಸೋ ದೃಷ್ಟಿಯಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅದೇ ಸರ್ಕಾರ ದೃಷ್ಟಿಯಿಂದ ಉಳಿಬೇಕು ಅಂತ ಒಂದಿಷ್ಟು ವ್ಯವಸ್ಥೆ ಮಾಡಬಹುದೇ ವಿನ ಸ್ವತಂತ್ರ 2-3 ಚಿಕ್ಕ ಪಾರ್ಟಿಗಳು ಸೇರಿ ಸರ್ಕಾರ ನಡ್ಸಕ್ ಹೋದ್ರೆ ಏನ್ ಗೊಂದಲ ಆಗತ್ತೆ ಅನ್ನೋದನ್ನ ಕಳೆದ 3 ತಿಂಗಳಲ್ಲಿ ರೆಡಿ ಆಗ್ತದ್ರಿ. ಇನ್ನೊಂದು ಗೊಂದಲ ರೆಡಿ ಮಾಡ್ತೀರಿ. ಲಕ್ಷ್ಮಣ ಇನ್ನು ಮುಂದೆ ಸ್ಥಿರ ಸರ್ಕಾರ 104 ಇದ್ದಾಗ ಇವ್ರಿಗೆ ಮಾಡ್ತದಲ್ಲ, ಚೆನ್ನಾಗಿ ನಡೀತದಲ್ಲ. ಎಲ್ಲಿ ನಡೆದಿದೆ? ಏನು ಸಾಲ ಮನ್ನಾ ಮಾಡಿದ್ದಾರೆ? ಅವ್ರಿಗೆ ರೈತರ ಬಗ್ಗೆ ಕನ್ಸರ್ನ್ ತಾನೆ. ಪ್ರಮಾಣ ವಚನ ಸ್ವೀಕರಿಸ್ತ ಮರುದಿವಸನೇ 2 ಲಕ್ಷ ಸಾಲಕ್ಕೆ ಅವರು ಸೈನ್ ಮಾಡಕ್ ಹೋಗಿದ್ರಲ್ವಾ? ಆಗ್ಲಿಲ್ವಲ್ಲ. ಯಡಿಯೂರಪ್ಪ ಸಾಹೇಬರು ಅವರ ಚುನಾವಣಾ ಪ್ರಣಾಳಿಕೆನಲ್ಲೇ 1 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ದು. ಅವ್ರೇನ್ ಹೆಚ್ಚಿಗೆ ಮಾಡಿರ್ಲಿಲ್ಲ. ಅವ್ರು ಹೇಳಿದಷ್ಟು ಮಾಡ್ಬೇಕಲ್ವಾ? ಮಾಡ್ತಿದ್ರೇನು? ಬಟ್ ನಮ್ಮ ಮುಖ್ಯಮಂತ್ರಿ ರೈತರ ಸಾಲ ಮನ್ನಾ ಮಾಡ್ತೀವಿ. ಇವತ್ತಿಗೂ ಯಾರಿಗೂ ಒಬ್ಬ ರೈತ ಎದ್ ನಿಂತ ಹೇಳಿ ನನಗೆ ಸಾಲ ಮನ್ನಾ ಆಗಿದೆ, ಇನ್ನೊಂದು ವಾರ ಇವತ್ತಿಗೂ ಆಗಿಲ್ಲ. ಬಿಡಿ, ಅದು ಅಪ್ರಸ್ತುತ. ನೋಡಿ, ಅದೇ ದಿವಸ ಆಗ್ಬಹುದು, ಎನಿ ಟೈಮ್, ನಾಳೆ ಬೆಳಗ್ಗೆ ಆಗ್ಬಹುದು, 1 ತಿಂಗಳಲ್ಲಿ ಆಗ್ಬಹುದು, 1.5 ತಿಂಗಳಲ್ಲಿ ಆಗ್ಬಹುದು. ನೀವು ಯಾವುದೇ ಆಪರೇಷನ್ ಅನ್ನಕ್ ಹೋಗ್ಬೇಡಿ. ನ್ಯಾಚುರಲ್ ಫಾಲ್ ಮತ್ತು 104 ಇರುವಂತ ಒಂದು ಅತಿ ದೊಡ್ಡ ಪಕ್ಷಕ್ಕೆ ಇಲ್ಲಿ ರಾಜ್ಯವನ್ನ ನಡೆಸೋದ್ರಿಂದ ಬರುವಂತ ಸ್ಟೆಬಿಲಿಟಿ ಅಂತ. ನೀವು ನಾಳೆ ಅಂದ್ರೆ ನಾಳೆ ಅಲ್ಲ, ನಾಡಿದ್ರೆ ನಾಡಿದ್ದಲ್ಲ, ಆಗ್ಬೋದು, ವಾರನೂ ಆಗ್ಬೋದು, ನಾಳೆನೂ ಆಗ್ಬೋದು. ಸೊ ವಿ ಆರ್ ರೆಡಿ ಟು ಫಾರ್ಮ್ ದಿ ಗವರ್ಮೆಂಟ್ ಲೆಡೆಡ್ ಬೈ ಯಡಿಯೂರಪ್ಪ. ಅದ್ರಾಗ 2 ಮಾತು ನೀವು ಯಾರು ಏನೋ ತಿಳ್ಕೊಳ್ಳಿ, ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ರೆ ನಾವು ಕಾಂಗ್ರೆಸ್ ಹೊಡಿತೀವಿ, JDS ಹೊಡಿತೀವಿ ಅರ್ಥ. ಅವ್ರು ಬಂದ್ರೆ ಕರ್ಕೋತೀವಿ, ರಾಜೀನಾಮೆ ಕೊಡ್ತೀವಿ ಅಂದ್ರೆ ರಾಜೀನಾಮೆ ಕೊಡಿಸ್ತೀವಿ, ಡಿಫೆಕ್ಷನ್ ರೆಡಿ ಅಂದ್ರೆ ಡಿಫೆಕ್ಷನ್ ರೆಡಿ, ಎಲ್ಲದಕ್ಕೂ ರೆಡಿ. ಅಲ್ಲ, ಡಿಫೆಕ್ಷನ್ ಅಂದ್ರೆ ನೀವು ಸ್ಪೀಕರ್ ಹೋಗ್ತಾರೆ, ಸ್ಪೀಕರ್ ಅವಕಾಶ ಕೊಡೋದು ಅದು ಬೇರೆ, ಅದಕ್ಕೆ ರಾಜೀನಾಮೆ ಕೊಡಿಸ್ಬಿಡ್ತೀವಿ. ಅದಾದ್ಮೇಲೆ ಕಾನೂನು ಅದನ್ನ ವಿಚಾರ ಆಮೇಲೆ ಮಾತಾಡೋಣ. ಅಲ್ಲ, ಯಾಕೆಂದ್ರೆ ವಾಮನಾಚಾರ್ಯ ಹೇಳಿದಂತ ಮಾತು ನಾನು ಹೇಳತಕ್ಕಂಥದ್ದು, 2 ಸಣ್ಣ ಪಾರ್ಟಿಗಳು, ಅಲ್ಪಸಂಖ್ಯಾತ ಪಾರ್ಟಿಗಳು, ಒಂದಾಗಿ ಅಲ್ಪಸಂಖ್ಯಾತರು ಇರಲಿ, ಅದನ್ನೇ ಹೇಳಲ್ಲ. ಆದ್ರೆ ಒಂದ್ ನನಗನ್ಸಕ್ಕಂಥದ್ದು, ಮಾನ್ಯ ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ಕರೆದಿದ್ದು ಈ ತರ ಏನಾದ್ರೆ ಅಲ್ಲ ಕರೆದಿದ್ದು ಭಾರತೀಯ ಜನತಾ ಪಾರ್ಟಿ ಕರೆದ್ರೆ ಹೊರತು ನಮ್ಮ ಸಣ್ಣ ಪಕ್ಷಗಳನ್ನ ಕರೀಲಿಲ್ಲ. ಅದನ್ನ ಹೇಳ್ತಾ ಇರೋದು. ಸರ್ಕಾರ ರಚನೆ ಪೂರ್ಣವಾಗಿ 2 ದಿವಸ ಈಗ ಮುಖ್ಯಮಂತ್ರಿಗಳಾಗಿ ಸರ್ಕಾರ ರಚನೆ ಮಾಡಿ ಆಡಳಿತ ಮಾಡಿ ಆದ್ಮೇಲೆ ಬಹುಮತ ತೋರಿಸ್ಲಿ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ರಾಜ್ಯಪಾಲರಿಗೆ ಹೇಳಲಿಲ್ಲ. ನಾವು ಅವ್ರು ಪ್ರೂವ್ ಮಾಡಕ್ಕಾಗಲಿಲ್ಲ. ಆಮೇಲೆ ನೀವು ಬಹುಮತ ಪ್ರಯತ್ನ ಪಟ್ಟರು, ಬೇರೆ ಪ್ರಶ್ನೆ. ಎಲ್ಲ ಹೆದರಿಸಿ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಬರ್ಲೇಬೇಕು ನಾವು ಸರ್ಕಾರ ಮಾಡ್ತೀವಿ ಅಂತ BC ಕಾಂಗ್ರೆಸ್ನವರು ಆಪರೇಷನ್ ಜನತಾದಳ ಮಾಡಿ ಅವ್ರನ್ನ ಒಳಗಾಕೊಂಡು ಲಕ್ಷ್ಮೀನಾರಾಯಣ ಅವ್ರು ಹೇಳಿದಂಗೆ ಇವ್ರದ್ದು ಹೈಗೆ ಬಹಳ ಜಾಸ್ತಿ ಇರ್ತಕ್ಕಂಥ ನಂಬರ್ಗೆ ಗವರ್ನರ್ ಅವಕಾಶ ಕೊಟ್ಟಿದ್ರಲ್ಲ, ಕೊಟ್ಟಾದ್ಮೇಲೆ ಅಲ್ಲಿ ಫೇಲ್ಯೂರ್ ಆಯ್ತಲ್ಲ. ಒಪ್ಕೊಂಡ್ರು ಅಸೆಂಬ್ಲಿಯಲ್ಲಿ ಯಡಿಯೂರಪ್ಪನವರು ಪ್ರಯತ್ನ ಮಾಡಿದ್ರು, ಅವ್ರ ಪಾರ್ಟಿಯವರು ಮಾಡಿದ್ರು, ಮುಖಭಂಗ ಆಯ್ತು. ಆದ್ಮೇಲೆ ನಾವು ಇಬ್ರು ಪ್ರೀತಿಯಿಂದ ಒಂದಾಗಿದ್ದೀವಿ, ನಂಬಿಕೆಯಿಂದ ಒಂದಾಗಿದ್ದೀವಿ, ನಂಬರ್ ಗೇಮ್ ನಲ್ಲಿ ಇದ್ದೀವಿ. ನಮ್ಮನ್ನ ಅವರು ಯಾವ ರೀತಿನಲ್ಲೂ ಹೇಳಂಗಿಲ್ಲ. ಆದ್ರೆ ಈಗ ಒಂದ್ ತಿಳ್ಕೊಳ್ಳಿ, DK ಶಿವಕುಮಾರ್ ಅವ್ರಿಗೆ ಕೊಡಬಾರದು ತೊಂದರೆ ಕೊಟ್ಕೊಂಡು ಆ ಕೇಂದ್ರದಲ್ಲಿ ಈ ಅತೃಪ್ತಿ ಅಸಮಾಧಾನ ಬಂಡಾಯಕ್ಕೆ DK ಶಿವಕುಮಾರ್ ಸೆಂಟರ್ ಪಾಯಿಂಟ್ ಅವರೇ ಅರ್ಥಕ್ವೇಕ್ನ ಇದು ಇಲ್ಲ ಬಿಡಿ, ಕೇಳಿ ಅದೇ ನಮ್ಮ ಪಾರ್ಟಿ ಇಲ್ಲ ಬಿಡಿ, ಯಾವ್ದು ಇಲ್ಲ. DK ಶಿವಕುಮಾರ್ ಅವ್ರಿಗೆ ಇವರ ED ಇವರ ಇವನ್ನ ಬಳಸ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಕೇಳಿ ಅವ್ರನ್ನ ಈ ಕಡೆ ಹೆಚ್ಚು ಗಮನ ಹರಿಸ್ದಂಗ್ ಮಾಡಿ ಇವತ್ತು ಈ ತಂತ್ರಗಳನ್ನೆಲ್ಲ ಕುತಂತ್ರಗಳನ್ನ ಮಾಡ್ತಾವ್ರೆ. ಇವ್ರ ಕುತಂತ್ರ ಲಭಿಸೋದಿಲ್ಲ. ನಮ್ಮ ಶಾಸಕರು ಒಬ್ರು ಹೋಗಲ್ಲ, ಬರೋದಾದ್ರೆ ಅವ್ರ ಶಾಸಕರು ನಮಗೆ ಬರ್ತಾರೆ, ನಾವು ರೆಡಿ ಇದ್ದೀವಿ ಅಂತ ಅವಕಾಶ ಅವರಾಗಿ ಬಂದ್ರೆ 2 ಆಪರೇಷನ್ ಥಿಯೇಟರ್ ರೆಡಿ ಆಗಿದೆ. ಗವರ್ಮೆಂಟ್ ಅನ್ನ, ನಮ್ಮ ಸರ್ಕಾರವನ್ನ ಜನ ನೋಡ್ತಾ ಇದ್ದಾರೆ. ನಮ್ಮ
5 ವರ್ಷಗಳ ಕಾಲ ಏನು ಮಾಡಿದ್ರು ಅಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಆಪರೇಷನ್ ಮಾಡಕ್ ರೆಡಿ ಆಗಿದ್ದಾರೆ. ಮೂವರಿಗೂ ಧನ್ಯವಾದಗಳು. ಇವತ್ತು ರಾಜಕೀಯ ವಿದ್ಯಮಾನಗಳನ್ನ ಯಾವುದೇ ಕಾರಣಕ್ಕೂ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಕ್ಷಿಪ್ರ ರಾಜಕೀಯ ಅಂತಂದ್ರೆ ಹಾಗೇನೆ, ಅದು ಬೆಳಿಗ್ಗೆ ಏನಾಗುತ್ತೋ ರಾತ್ರಿ ಆಗುತ್ತೋ. ಸೊ ಒಂದಂತೂ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇವತ್ತೇನಿದೆ ನಾವು ಮಾತಾಡ್ತಾ ಇರೋದು ಮಂಗಳವಾರ ಬೆಳಿಗ್ಗೆಯಿಂದ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಇನ್ನೊಂದು ಕಡೆ ಯಡಿಯೂರಪ್ಪನವರ ಬಿಜೆಪಿ ಪಾಳ್ಯದಲ್ಲಿ ನಡೆದಿರ್ತಕ್ಕ ವಿದ್ಯಮಾನ ನೋಡ್ತಾದ್ರೆ ಗೌರಿ ಗಣೇಶದ ಹಬ್ಬದ ನಂತರ ಎರಡೂ ಆಪರೇಷನ್ ಥಿಯೇಟರ್ಗಳು ಓಪನ್ ಆಗುತ್ತೆ. ಯಾರು ಬೇಕಾದ್ರೂ ಹೋಗಿ ಆಪರೇಷನ್ ಮಾಡ್ಕೋಬಹುದು. ಸಂಖ್ಯೆಯ ಬಲದ ಮೇಲೆ ಸರ್ಕಾರ ರಚನೆಗೆ ಅವ್ರು ರೆಡಿ ಆಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇವತ್ತಿನ ಚರ್ಚೆ ಮುಗಿಸಿ ಜಾಲ ನಮ್ಮದು, ಬಲ ನಿಮ್ಮದು.